ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಕ್ಕೆ ನಮಿಸುತ್ತಾ ಎಲ್ಲ ಸಹೋದರ ಸಹೋದರಿಯರು ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ದಿನ ನನ್ನ ಪಾಲಿಗೆ ಬಂದಿರುವಂಥ ವಿಚಾರ ಆಲ್ಕಾಟ್ ವಿಚಾರ. ಯಾವಾಗಲೂ ನನಗೆ ಆಲ್ಕಾಟ್ ವಿಚಾರನೇ ಕೊಡ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ನನಗೆ ತುಂಬ ಅವ್ರ ಕಂಡ್ರೆ ತುಂಬ ಪ್ರೀತಿ. ಅವ್ರ ವಿಚಾರ ತುಂಬ ತಿಳ್ಕೊಂಡಿದ್ದೀನಿ, ತುಂಬ ಕಡೆ ಆಲ್ಕಾಟ್ ವಿಚಾರ ಮಾತಾಡಿದ್ದೀನಿ. ನಾನು ಮಾಡ್ತಾ ನನಗೆ ಒಂಥರ ಆನಂದ ಬಾಷ್ಪ ಬಂದ್ಬಿಡುತ್ತೆ. ಯಾಕೋ ಅಂತ ಗೊತ್ತಿಲ್ಲ. ನಾನು ಅಡಿಯಾರ್ನಲ್ಲಿದ್ದಾಗ ಒಂದು ವರ್ಷ ಅಲ್ಲಿ ಕೆಲಸ ಮಾಡ್ತಿದ್ದಾಗ ಆಲ್ಕಾಟ್ ಪ್ರತಿಮೆ ಮುಂದೆನೇ ಹೋಗಿ ದಿವಸ ಕೂತ್ಕೊಂಡು ಪ್ರೇಯರ್ ಮಾಡ್ತಾಯಿದ್ದೆ. ಮಂತ್ರ ಜಪಗಳು, ಜ್ಯೋತಿ ಪೂಜೆ ಮಂತ್ರಗಳನ್ನೆಲ್ಲ ಅಲ್ಲೇ ಕಲ್ತಿದ್ದು ನಾನು ಪೂರ್ತಿ. ಅಲ್ಲಿ ಅವರ ಜೀವನ ಚರಿತ್ರೆಯನ್ನು ಫುಲ್ಲು ರಾಧಾಜಿಯವರೇ ಒಂದು ಪುಸ್ತಕ ಕೊಟ್ಟಿದ್ದರು. ಅದನ್ನು ಅಲ್ಲಿ ಓದ್ದಾಗಿಂದ ನನಗೊಂಥರ ಇನ್ಸ್ಪಿರೇಷನ್ನು ಆಲ್ಕಾಟ್ರ ಬಗ್ಗೆ. ಈ ದಿವಸ ಆಲ್ಕಾಟ್ರು ಏನ್ರಿ ಸ್ಟೀಲ್ ಆಲ್ಕಾಟ್ರ್ ಅಂತ ಇವರು ಪ್ರಥಮ ಅಧ್ಯಕ್ಷರಾಗಿ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಬ್ಲಾವೆಟ್ಸ್ಕಿ ಅವ್ರ ಜೊತೆ ಕೆಲಸ ಮಾಡಿದಂಥವ್ರು. ಇವರು ಮೂಲತಃ ಬ್ರಿಟಿಷ್ ದೇಶದವರು. ಅಲ್ಲಿ ಒಂದು ಸಂಪ್ರದಾಯ ಕುಟುಂಬದಿಂದ ಬಂದಂಥವ್ರು. ಇವ್ರ ತಂದೆಗೆ ಇವರು 4 ಜನ ಗಂಡುಮಕ್ಕಳು, 2 ಹೆಣ್ಮಕ್ಳಿರ್ತಾರೆ. ಇವ್ರ ತಂದೆ ಇಂಗ್ಲೆಂಡ್ ದೇಶಕ್ಕೆ ಬಂದುಬಿಡ್ತಾರೆ, ಅಮೇರಿಕಾ ದೇಶದಿಂದ. ಅಲ್ಲಿ ಅವ್ರ ಕುಟುಂಬ ಪೂರ್ವಜರು, ಇವ್ರ ಕುಟುಂಬದ ಪೂರ್ವಜರು ಕೂಡ ಎಲ್ಲ ಆಧ್ಯಾತ್ಮಿಕ ಜೀವಿಗಳೇ, ಮತ್ತು ಒಳ್ಳೊಳ್ಳೆ ಪೊಸಿಷನಲ್ಲಿ ರಾಜರ ಆಸ್ಥಾನದಲ್ಲಿ ಇದ್ದಂಥವ್ರೆ. ಅದರಿಂದ ಇವ್ರ ತಂದೆ ಹೆಸರು ಏನಂತಂದರೆ ಜಾನ್ ಆಲ್ಕಾಟ್ ಅಂತ. ಇವರು 1886ರಲ್ಲಿ ಇವ್ರ ಚಿಕ್ಕಪ್ಪ ಅವ್ರ ಚಕ್ರವರ್ತಿಗೆ 7ನೇ ಹೆನ್ರಿ ಅವರಾಗಿ 1486ರಲ್ಲಿ ರಾಜನ ಆಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾರಂತೆ. ಇವ್ರಿಗೆ ಏನಂತಂದರೆ ಲ್ಯಾಟಿನ್ ರೂಪದಲ್ಲಿ ಇವರಿಗೆ ಆಲ್ಕಾಟ್ ಅಂತ ಯಾತಕ್ಕೆ ಹೆಸರು ಬಂತು ಅಂತ ಹೇಳ್ತಾರೆ. ಆಲ್ಕಾಟ್ ಅಂತಂದರೆ ಹುಂಜ ಅಂತ ಹೆಸರು. ಹುಂಜ ಯಾವಾಗ ನಮ್ಮನ್ನು ಎಚ್ಚರಿಸುತ್ತೆ, ಬೆಳಗಿನ ಜಾವದಲ್ಲಿ ಕೂಗಿ ಎಬ್ಬರಿಸುತ್ತಲ್ಲ, ಅದು ಇವರು ವಂಶದಲ್ಲಿ ಪಾರಂಪರಿಕವಾಗಿ ಬಂದುಬಿಟ್ಟಿದೆ ಆಲ್ಕಾಟ್ ಅಂತ ಹೇಳಿ ಆ ಥರ ಹೇಳ್ತಾರೆ. ಇವ್ರಿಗೆ ಏನಂದರೆ ಹುಂಜ ಕೆಲವು ವೇಳೆ ಕೂಗುತ್ತಿರುವಂತೆ, ಇನ್ನುಳಿದಂತೆ ಸುಮ್ಮನೆ ಇರುವಂತೆ ಬಿಂಬಿಸಲಾಗಿದೆ. ಕೆಲವು ವೇಳೆ ಅಂದರೆ ಮಾರ್ನಿಂಗ್ ಎಲ್ಲರನ್ನೂ ಹೇಳಿಸುತ್ತಲ್ಲ, ಅವಾಗ ಮಾತ್ರ ಅದು ಕೂಗೋದು, ಮಿಕ್ಕಿ ಟೈಮಲ್ಲಿ ಅದು ಸುಮ್ಮನೆ ಇರುತ್ತೆ ಅಂತ ಹೇಳ್ತಾರೆ. ಹೆನ್ರಿ ಸ್ಟೀಲ್ ಕಾಟ್ ಅವರು ನ್ಯೂಯಾರ್ಕ್ ನಗರದಲ್ಲಿ ಬಂದು ಎಲ್ಲ ಅವ್ರ ವಂಶ ಎಲ್ಲ ಅವ್ರ ತಂದೆ ತಾಯಿ ಎಲ್ಲ ಬಂದು ವಾಸ ಮಾಡ್ತಿರ್ತಾರೆ. ಆಲ್ಕಾಟ್ರವರ ಪುತ್ರಿ ತಾಯಿ ಎಮ್ಲಿ ಆಲ್ಕಾಟ್ ಅಂತ ಅವ್ರ ಹೆಸರು. ಅಕ್ಟೋಬರ್ 19ರಂದು ಇವರು 1831ರಲ್ಲಿ ಅಕ್ಟೋಬರ್ 19 ನೆರವೇರಿತ್ತು ಇವರು ವಿವಾಹ ಅವ್ರ ತಂದೆ ಜೊತೆ, ಜಾನ್ ಆಲ್ಕಾಟ್ರ್, ಸ್ಟೀಲ್ ಆಲ್ಕಾಟ್ರ್ ಅವ್ರ ಜೊತೆ. 1850ರಲ್ಲಿ ಅವ್ರ ತಂದೆ ಬೇಗ ಹೋಗ್ಬಿಡ್ತಾರೆ. ಇವರು ಇದೇ ರೀತಿ ನ್ಯೂ ಜೆರ್ಸಿಯಲ್ಲಿ ಟ್ರಿನಿಟಿ ಪಾರಿಷನ್ ಲೆಕ್ಚರ್ ಆಗಿದ್ದರು. ಇವರು ನ್ಯೂ ಜೆರ್ಸಿಯಲ್ಲಿ ಬೆಳೀತಾ ವಿದ್ಯಾವಂತರಾದರು. ಅವ್ರ ತಾಯಿ ತುಂಬ ಇವರಿಗೆ ಎಜುಕೇಷನ್ಗೆ ತುಂಬ ಸಹಾಯ ಮಾಡ್ತಾರೆ. ಮತ್ತು ರೀತಿ ನೀತಿಗಳನ್ನು, ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಸ್ತಾ ಬರ್ತಾ ಇರ್ತಾರೆ. ಇವರು ಯಾಕೆಂದರೆ ಇವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಆಧ್ಯಾತ್ಮಿಕರಾಗಿರ್ತಾರಲ್ಲ, ಅದರಿಂದ ಇವಳು ಈ 20ನೇ ವಯಸ್ಸಿನಲ್ಲೇ 4ನೇ ಮಗಳು, 2ನೇ ವಯಸ್ಸಿನಲ್ಲಿ ಇವ್ರ 2 ಮಕ್ಕಳು ಹೆಣ್ಣುಮಕ್ಕಳು ಸತ್ತೋಗ್ಬಿಡ್ತಾರೆ. ಇವ್ರ ಜೊತೆ ಹುಡ್ತರು. ಇವ್ರದ್ದು ಪೂರ್ಣ ವಿಚಾರ ಓಲ್ಡ್ ಡೈರಿ ಲೀವ್ಸ್ನಲ್ಲಿದೆ. ಅವ್ರು ಹೇಗೆ ಥಿಯಾಸಫಿಯನ್ನು ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಆ ಓಲ್ಡ್ ಡೈರಿ ಲೀವ್ಸ್ನ ಓದ್ತಾ ಬಂದರೆ ಈ ಥಿಯಾಸಫಿಗೆ ನಾವು ಇವತ್ತಿಲ್ಲ ಕೂತ್ಕೊಂಡು ಕೇಳ್ತಾ ಇದ್ದೀವಲ್ಲ, ಎಷ್ಟು ಆನಂದವಾಗಿ ಕೂತಿದ್ದೀವಲ್ಲ, ಈ ಸ್ಥಳದಲ್ಲಿ ನಾವು ಕೂತ್ಕೋಬೇಕಾದ್ರೆ ಆಲ್ಕಾಟ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನೀವು ಓಲ್ಡ್ ಡೈರಿ ಲೀವ್ಸ್ ಓದಿದ್ರೆ ಗೊತ್ತಾಗ್ತದೆ. ಊರು ತಿರುಗಿ ಪ್ರತಿಯೊಂದು ಊರಲ್ಲೂ ಕೂಡ ಪ್ರಯಾಣ ಮಾಡಿ ನಡ್ಕೊಂಡು ಹೋಗಿ ಎತ್ತಿನ ಗಾಡಿಯಲ್ಲಿ ಹೋಗಿ ಥಿಯಾಸಫಿ ಪ್ರಚಾರ ಮಾಡೋದು. ಇವತ್ತು ಥಿಯಾಸಫಿ ಅನ್ನೋದು ಇಲ್ಲಿ ಬಂದು ಕೂತಿರುವಂಥ ಜನಗಳಿಗೆ ಅರ್ಥ ಆಗಬೇಕು. ನಾವು ಕೇಳ್ಕೊಂಡು ಹೋಗೋದ್ರಿಂದ ಸಾಧ್ಯ ಇಲ್ಲ. ನಾವು ಇದಕ್ಕೋಸ್ಕರ ಕಷ್ಟಪಟ್ಟಂಥ ವ್ಯಕ್ತಿಗಳನ್ನು ನೆನೆಸ್ಕೋಬೇಕು ನಾವು ದಿವಸ ಅಂತ ಹೇಳ್ತಾರೆ ಇಲ್ಲಿ. ಇವರು ಕೃಷಿ ಬಗ್ಗೆ ತುಂಬ ಆಳವಾಗಿ ಚಿಂತನೆ ಮಾಡ್ತಾ ಇರ್ತಾರೆ ಯಾವಾಗಲೂ.
ಕೃಷಿಯಿಂದ ತಾನೇ ಬೆಳೆದಂಥ ವಸ್ತುಗಳಿಂದನೇ ತಾನೇ ಮನುಷ್ಯನ ಬೆಳವಣಿಗೆ ಆಗೋದು ಅನ್ನೋ ಉದ್ದೇಶದಿಂದ ಅವರು ಕೃಷಿ ತಜ್ಞರಾಗುತ್ತಾರೆ. ಅಲ್ಲಿ ಮುಖ್ಯಸ್ಥರಾಗಿ ಕೃಷಿ ವಿಭಾಗ ಪೀಠಕ್ಕೆ ಮುಖ್ಯಸ್ಥರಾಗಿ ನೇಮಕಗೊಳ್ತಾರೆ. ಅಲ್ಲಿ ಇವರು ಹೊಸ ಹೊಸ ತಳಿಗಳನ್ನು ಕಂಡುಹಿಡಿತಾ ಇರ್ತಾರೆ. ಹೊಸ ಹೊಸ ತಳಿ ಅಂತಂದರೆ ಈಗ ಒಂದು ಕಬ್ಬು ಇದೆಯಲ್ಲ, ಇವತ್ತಿನ ಕಬ್ಬು ಇದೆಯಲ್ಲ, ಆ ಕಾಲದಲ್ಲಿ ಇಂಥ ಅದ್ಭುತವಾದ ಕಬ್ಬು ಬೆಳೀತಾ ಇರಲಿಲ್ಲ. ಸುಮ್ಮನೆ ಚಿಕ್ಕದಾಗಿ ಬರ್ತಾಯಿತ್ತು. ನಾವು ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಅವರೆಲ್ಲ ಹೇಳ್ತಾಯಿದ್ರು, ಈ ಟೊಮೊಟೊ ಹಣ್ಣು ಇವಾಗ ಹೇಗಿದೆಯೋ ಆ ಥರ ಇರಲಿಲ್ಲ. ತುಂಬ ಸಣ್ಣದಾಗಿ ಒಂದು ದ್ರಾಕ್ಷಿ ಥರ ಇರೋದು. ಅದನ್ನು ಅಷ್ಟು ಉಪಯೋಗಿಸ್ತಾನೂ ಇರಲಿಲ್ಲ. ಮತ್ತು ಆಲೂಗೆಡ್ಡೆ ತಳಿಯನ್ನು ಉತ್ಪತ್ತಿ ಮಾಡಿದಂಥವರು, ಕೃಷಿಯಲ್ಲಿ ಹೊಸ ಹೊಸ ವಿಚಾರಗಳನ್ನು ಕಂಡುಹಿಡ್ದಂಥವರು ಸ್ಟೀಲ್ ಆಲ್ಕಾಟ್ರವರು ಅಂತ ಹೇಳ್ತಾರೆ. ಇವರನ್ನು ಏನು ಮಾಡ್ತಾರೆ, ಸುಗರ್ ಕೆನ್ ಅಂತ ಹೇಳ್ತಾರೆ ನೋಡಿ, ಅದನ್ನು ತುಂಬ ಅದ್ಭುತವಾಗಿ ಕಂಡುಹಿಡಿತಾರೆ. ಇವತ್ತು ನಾವು ಉಪಯೋಗಿಸ್ತಾ ಇರೋದು, ಬೆಳಗ್ಗೆ ಎದ್ದರೆ ಶುಗರು ಬೆಲ್ಲ ಎಲ್ಲ ಉಪಯೋಗಿಸ್ತಾ ಇರೋದು ಆ ಶುಗರ್ ಕೆನ್ನಿಂದ. ಆ ಶುಗರ್ ಕೆನ್ನನ್ನು ಅದ್ಭುತವಾಗಿ ಬೆಳೆದು ಅದರಿಂದ ರಸಪೂರಿತವಾಗಿ ಬರುವಂಗೆ ಮಾಡಿದಂಥವರು ಆಲ್ಕಾಟ್ರವರು ಅಂತ ಹೇಳ್ತಾ ಬರ್ತಾರೆ. ಇವರು ಮಾಡಿದಂಥ ವಿಚಾರಗಳೆಲ್ಲ ತಿಳ್ಕೊಂಡು ಕೃಷಿ ತಜ್ಞರಾಗಿ ಇದು ಬೇರೆ ತೋಟಗಾರಿಕೆಯವರೆಲ್ಲ, ಬೇರೆ ದೇಶದವರೆಲ್ಲ ಇವ್ರನ್ನ ಕರೀತಾರೆ. ವಾಷಿಂಗ್ಟನ್ನಲ್ಲಿ ಕರೀತಾರೆ ಇವ್ರನ್ನ. ಅಲ್ಲಿ ನಿನಗೆ ಅಧಿಕಾರ ಸ್ಥಾನ ಕೊಡ್ತೀನಿ, ನಿನ್ನ ಕೃಷಿ ಇಲಾಖೆಗೆ ಬಾ ಅಂತ ಹೇಳಿಬಿಟ್ಟು. ಆದರೆ ಇವರು ಒಪ್ಪಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲೇ ಇದ್ಕೊಂಡು ನಮ್ಮ ಕೃಷಿಗಳನ್ನೇ ಬೆಳೆದು ನಮ್ಮ ಜನಗಳಿಗೆ ಕೊಡಬೇಕು, ನಾನು ಯಾಕೆ ಬೇರೆ ದೇಶಕ್ಕೆ ಹೋಗಿ ಮಾಡಬೇಕು ಅಂತ ಹೇಳ್ಕೊಂಡು ಅಲ್ಲೇ ಇದ್ಕೊಂಡು ಆ ಕೆಲಸ ಮಾಡ್ತಿರ್ತಾರೆ. ಅವರ ಮೊದಲನೇ ಜೀವನ. ಎರಡನೇ ಜೀವನದಲ್ಲಿ ಅವ್ರು ಏನಾಗ್ತಾರೆ ಅಂದರೆ, ಅವ್ರಿಗೆ ತದ್ವಿರುದ್ಧವಾದದ್ದು ಎರಡನೇ ಜೀವನ. ಮೊದಲು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಎರಡನೇ ಜೀವನದಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ, ಯುದ್ಧರಂಗದಲ್ಲಿ ಬ್ಯಾಟಲ್ ಫೀಲ್ಡಲ್ಲಿ ಇವರು ಯುವಕರಾಗಿದ್ದಾಗಲೇ ವರ್ಜಿನಿಯಾ ರಕ್ಷಣೆಗಾಗಿ ಸ್ವಯಂ ಸೇವಕರಾಗಿ ಸೇರಿ ನಿಷ್ಪ್ರಹತೆಯಿಂದ ಕೆಲಸ ಮಾಡಿದ್ದಾಗ ವರ್ಜಿನಿಯಾದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಿರ್ತಾರೆ. ಅವ್ರ ಕೆಲಸ ಯಾವಾಗಲೂ ನಿಷ್ಪ್ರಹತೆಯಿಂದ, ಸ್ವಾರ್ಥ ಯಾವುದೂ ಇಲ್ಲದೆ ಕೆಲಸ ಮಾಡುವಂಥ ಸ್ಥಿತಿ. ಅದರಿಂದ ಇವರಿಗೆ ದೈಹಿಕ ಧೈರ್ಯಕ್ಕಿಂತ ತೀಕ್ಷ್ಣ ಬುದ್ಧಿ ಇರುತ್ತಂತೆ. ತೀಕ್ಷ್ಣವಾಗಿ ಪ್ರತಿಯೊಂದನ್ನು ತೀಕ್ಷ್ಣವಾಗಿ ಸ್ವಲ್ಪ ನೋಡೋದಲ್ಲ, ಅದು ಪೂರ್ತಿ ಆಳವಾಗಿ ಎಳೆದು ನೋಡುವಂಥ ಒಂದು ಗುಣ ಇವರಲ್ಲಿ ಬೆಳೆದಿರುತ್ತೆ. ಇವರಿಗೆ ಕಮಿಷನರ್ ಆಗಿ ನೇಮಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವರು ಹುದ್ದೆಗಳಿಗೋಸ್ಕರ ಆಸೆ ಪಟ್ಟವರೇ ಅಲ್ಲ. ಕೊನೆಗೇನು ಮಾಡ್ತಾರೆ, ಒಂದು ಸೈನ್ಯದಲ್ಲಿ ಅಧಿಕಾರದಲ್ಲಿ ಇರುವಾಗಲೇ ಅಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೀತಾ ಇರುತ್ತೆ. ಅಂದರೆ ಒಳಗಡೆ ಕಿಚನ್ನಲ್ಲಾಗ್ಬೋದು, ಸ್ಟೋರ್ ರೂಮ್ಗಳಲ್ಲಾಗ್ಬೋದು, ಶಸ್ತ್ರ ಸಂಗ್ರಹ ಕಡೆ ಆಗ್ಬೋದು, ಅಲ್ಲೆಲ್ಲ ಮೋಸಗಳು ನಡೀತಾ ಇರುತ್ತೆ. ಅದನ್ನು ಸರಿ ಮಾಡಲಿಕ್ಕೋಸ್ಕರ ಇವರನ್ನು ಬಿಡ್ತಾರೆ. ಅಲ್ಲಿ ತುಂಬ ಜನ ಕಂಡಿಡಿದು ಅವ್ರಿಗೆಲ್ಲ ಶಿಕ್ಷೆ ಕೊಡಿಸುವಂಥ ಸ್ಥಿತಿಗೆ ಬರ್ತಾರೆ. ಇದು ನೋಡಿ ಕೊನೆಗೆ ನೇವಿಯವರು ಕರೀತಾರೆ ಇವರನ್ನು. ನೇವಿಯವರು ಕೂಡ ಕರೀತಾರೆ. ಅಲ್ಲೂ ಹೋಗಿ ಅಲ್ಲಿ ನಡೆಯುವ ಅನ್ಯಾಯಗಳನ್ನೆಲ್ಲ ಕಂಡಿಡಿದು, ತೀಕ್ಷ್ಣ ಬುದ್ಧಿ ಇರುತ್ತಲ್ಲ ಅದರಿಂದ ಕಂಡಿಡಿದು ಅಲ್ಲೂ ಕೂಡ ಅವರು ಹೆಸರು ಮಾಡ್ಕೊಳ್ತಾರೆ. ಹೀಗೆ ಮಾಡ್ತಾ ಅವರಿಗೆ ನೋಡಿ ಬದಲಾಯಿಸ್ತಾ ಬರ್ತಾರೆ ಅವ್ರ ಲೈಫ್ನ. ಒಂದರಲ್ಲೇ ಹೋಗಲ್ಲ. ಕೊನೆಗೆ ಅವರು ಲಾ ಓದ್ಕೊಂಡು ಲಾಯರ್ ಆಗಿ ಬೇಕಾದಷ್ಟು ಕೆಲಸ ಮಾಡ್ತಾರೆ. ಅನ್ಯಾಯಕ್ಕೆ ವಿರುದ್ಧವಾಗಿ ಯಾವ ಕೆಲಸವನ್ನು ಮಾಡೋಲ್ಲ. ಕೊಲೆ ಮಾಡಿದವರು, ದುಷ್ಟರು, ಕಳ್ಳರಿಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರಲ್ಲ. ಅವ್ರಿಗೆ ವಿರುದ್ಧವಾಗಿ ಕೆಲಸ ಮಾಡಿ ಕೆಲವು ಸರಿ ಅಪಾಯಕ್ಕೂ ಸಿಗಾಕ್ಕೊಳ್ತಾರಂತೆ ಅಂತ ಹೇಳ್ತಾರೆ. ಇಲ್ಲಿ ಅಷ್ಟು ನನ್ನ ದೇಶಕ್ಕಾಗಿ ದುಡಿದಿದ್ದೇನೆ ಅಂತ ಇವರು 1856ರಲ್ಲಿ ನ್ಯೂಯಾರ್ಕ್ ಬಾರ್ ಅಸೋಸಿಯೇಷನ್ನಲ್ಲಿ ದೊಡ್ಡ ಆಫೀಸರಾಗಿ ಕೆಲಸ ಮಾಡ್ತಾರೆ. ಒಳ್ಳೆಯ ವಕೀಲರಾಗಿ ಹೆಸರು ಮತ್ತು ಹಣವನ್ನು ಗಳಿಸಿದರು. ಇದೆಲ್ಲ ಕೆಲಸಗಳು ಇವರಲ್ಲಿ ಇರುವ ಕೆಲವು ವಿಶೇಷ ಗುಣಗಳನ್ನು ತಿಳಿಸುತ್ತವೆ. ಮುಂದೆ ಆಲ್ಕಾಟ್ ಅವರು ಪತ್ರಿಕೋದ್ಯಮಿ ಆಗ್ತಾರೆ. ನೆಕ್ಸ್ಟು ಲಾಯರ್ ಆಗಿಯೇ ತುಂಬ ಕೆಲಸ ಮಾಡ್ತಾರೆ. ಕೃಷಿ ಇಲಾಖೆ ಆಯಿತು, ಪತ್ರಿಕೋದ್ಯಮಿಯಾಗಿ ಲಾಯರ್ ಆಗಿ ಕೆಲಸ ಬಾರ್ ಅಸೋಸಿಯೇಷನಲ್ಲಿ ಕೆಲಸ ಮಾಡಿದ್ದಾಯಿತು. ಈಗ ಪತ್ರಿಕೋದ್ಯಮಿಗೆ ಬರ್ತಾರೆ. ಪತ್ರಿಕೋದ್ಯಮಿನಲ್ಲಿ ಇವರ ಬುದ್ಧಿವಂತಿಕೆ ಅಂತ ತಿಳ್ಕೊಂಡು ಜನರಲ್ ಆಗಿ ಪತ್ರಿಕೋದ್ಯಮ ಕೆಲಸದಲ್ಲಿ ಹೆಸರು ಗಳಿಸಿದರು. ಅಮೇರಿಕ ಪತ್ರಿಕೆಯವರು ಕೆಲಸಕ್ಕೆ ನಿಗದಿಪಡಿಸಿದರು ಇವ್ರನ್ನ. ಇವರು ಏನಂದರೆ ಎಲ್ಲ ಕಡೆ ವಿಚಾರಗಳನ್ನು ಸಂಗ್ರಹ ಮಾಡಿ ಅದನ್ನು ಪತ್ರಿಕೆಗೆ ಹಾಕೋದು ಪತ್ರಿಕೋದ್ಯಮಿ ಕೆಲಸ. ಇದೇ ರೀತಿಯಲ್ಲಿ ಅವರು ಎಡ್ಡಿ ಫಾರಮ್ ಹೌಸ್ನಲ್ಲಿ ನಡೀತಿರುವಂಥ ವಿಚಾರವನ್ನು ತಿಳ್ಕೊಂಡು ಅಲ್ಲಿಗೆ ಬರ್ತಾರೆ. ಅಲ್ಲಿ ಏನು ಎಡ್ಡಿ ಫಾರಮ್ ಹೌಸ್ನಲ್ಲಿ ನಡೀತಿತ್ತು ಅಂದರೆ, ಭೂತಗಳ ಸತ್ತಿರುವ ಆತ್ಮಗಳನ್ನು ಕೆಳಕ್ಕೆ ಕರೆಸಿ ಅವರಿಂದ ಏನೋ ವಿಚಾರಗಳನ್ನು ಹೇಳುವಂತೆ ಮಾಡುವಂಥದ್ದು. ಅವರು ಬಂದು ಹೇಳುವಂಥದ್ದು, ಅವರ ವಂಶಸ್ಥರಿಗೋ ಅವ್ರ ಮನೆಯವ್ರಿಗೋ ಏನೋ ಒಂದು ಪರದೆ ಹಾಕಿಬಿಟ್ಟು ಎಡ್ಡಿ ಫಾರಮ್ ಹೌಸಿನಲ್ಲಿ ಜನಗಳನ್ನೆಲ್ಲ ಸೇರಿಸಿ ಅದು ಸುಳ್ಳು, ಅದು ಸರಿಯಾಗಿ ನಡೀತಾ ಇರೋಲ್ಲ, ಅದನ್ನು ಬ್ಲಾವೆಟ್ಸ್ ಕಂಡಿಡಿದು ನಿಜವಾದ ಆತ್ಮಗಳನ್ನೇ ಕರೆಸ್ಬಿಡ್ತಾರೆ ಒಂದು ಸಾರಿ.
ಅವರು ಸುಮ್ಮನೆ ಒಂದು ಊಹೆ ಮುಖಾಂತರದಿಂದ ನಾವು ಪ್ರೇತಾತ್ಮಗಳನ್ನು ಕರೆಸ್ತಿದ್ದೀವಿ ಅಂತ ಹೇಳ್ತಿರ್ತಾರಲ್ವ, ಬ್ಲಾವಿಟ್ಸ್ಕಿ ಅವರು ಅಲ್ಲಿಗೆ ಬಂದಿರ್ತಾರಲ್ಲ, ಅದನ್ನು ನೋಡಿಬಿಟ್ಟು ನಿಜವಾದ ಆತ್ಮಗಳನ್ನೇ ಕೆಳಗಿಳಿಸ್ತಾರೆ. ಆ ಗೆಡ್ಡಿ ಫಾರಮ್ ಹೌಸ್ನಲ್ಲಿ ಇದ್ದಂಥವರೆಲ್ಲ ಭಯಭೀತರಾಗ್ತಾರೆ. ಆಗ ಇವರು ಬಂದಿರ್ತಾರೆ, ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಲ್ಲಿ ಪಕ್ಕದಲ್ಲೇ ಬ್ಲಾವಿಟ್ಸ್ಕಿ ಅವರು ಇರ್ತಾರೆ, ಅವರು ಬಂದಿರ್ತಾರೆ ನೋಡೋದಕ್ಕೋಸ್ಕರ. ಬ್ಲಾವಿಟ್ಸ್ಕಿ ಅವ್ರಿಗೆ ಒಂದು ಅಭ್ಯಾಸ ಇರುತ್ತೆ, ಏನಪ್ಪ ಅಂತಂದರೆ ಸಿಗರೇಟ್ ಸೇದು ಒಂದು ಅಭ್ಯಾಸ ಇರುತ್ತೆ. ಅವ್ರು ಸಿಗರೇಟ್ನ ಬಾಯಿಗೆ ಇಟ್ಕೊಂಡು ಆ ಲೈಟ್ರಿಗೋಸ್ಕರ ಹುಡುಕ್ತಾ ಇರ್ತಾರೆ. ಅದು ತಕ್ಷಣ ಆಲ್ಕಾಟ್ರವರು ಲೈಟ್ರ್ ಕೊಡ್ತಾರೆ. ಆ ಲೈಟ್ರಿಂದ ಬೆಂಕಿ ಹಚ್ಚುತ್ತಾರೆ. ಅದ್ರ ಉದ್ದೇಶ ಥಿಯಾಸಫಿಕಲ್ ಜ್ಯೋತಿ ಹಚ್ಚಿದಾಗೆ ಅಂತ. ಅಲ್ಲಿಂದ ಅವ್ರಿಗೆ ಹಂಗೆ ಪರಿಚಯ ಆಗುತ್ತೆ. ಪರಿಚಯ ಆದಮೇಲೆ ಇವರು ಈ ವಿಷಯವನ್ನೆಲ್ಲ ತೊಗೊಂಡೋಗಿ ಹೇಳಿದ ಮೇಲೆ ಪೇಪರು ಬೇಕಾದಷ್ಟು ಪ್ರಚಾರವಾಗಿ ಎಲ್ರಿಗೂ ತುಂಬ ಇಷ್ಟ ಅಲ್ವಾ, ಆತ್ಮಗಳು ಬಂದು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ಪತ್ರಿಕೆಯಲ್ಲಿ ಹಾಕಿದ ತಕ್ಷಣ 4 ಆಣೆಗೆ ಖರ್ಚಾಗ್ತಿದ್ದಂಥ ಪತ್ರಿಕೆ ₹2 ಹೋಗುತ್ತಂತೆ. ಅಷ್ಟು ಪ್ರಿಂಟ್ ಆಗ್ತಾನೇ ಇರ್ತದಂತೆ. ಆವಾಗ ಬ್ಲಾವಿಟ್ಸ್ಕಿ ಅವರು ಹೇಳ್ತಾರೆ, ಇದೆಲ್ಲ ಸರಿ ಇಲ್ಲ, ಇದು ಮಾಡೋದು ನಿನ್ನ ಕೆಲಸ, ನೀನು ನನ್ನ ಜೊತೆ ಬಾ ಅಂತ ಹೇಳಿ ಅವರನ್ನು ತಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಇವರಿಗೆ ಮಕ್ಕಳಾಗಿರ್ತಾರೆ, ಸಂಸಾರ ಇರುತ್ತೆ. ಅಷ್ಟು ಜನನ್ನೆಲ್ಲ ಬಿಟ್ಟು ನ್ಯೂಯಾರ್ಕಿಗೆ ಬರೋದಕ್ಕೆ ಕಷ್ಟ ಆಗುತ್ತೆ. ಆದರೂ ಕೂಡ ಅವರು ಪ್ರಯತ್ನ ಮಾಡಿ ಎಲ್ಲ ಅವ್ರಿಗೆ ಏನು ಬೇಕೋ ಸವಲತ್ತುಗಳನ್ನೆಲ್ಲ ಒದಗಿಸಿ ಹೆಂಡತಿ ಮಕ್ಕಳಿಗೆಲ್ಲ ಬ್ಲಾವಿಟ್ಸ್ಕಿ ಅವ್ರ ಜೊತೆ ಬಂದು ಸೇರಿಕೊಳ್ತಾರೆ. ಸೇರಿಕೊಂಡು ಅವ್ರು ಬೇಕಾದಷ್ಟು ಕೆಲಸಗಳನ್ನು ಮಾಡ್ತಾ ಬರ್ತಾರೆ. ಆವಾಗಲೇ ಇವರು ಹೇಳಿದಾಗೆ ಸ್ಥಾಪನಾ ದಿನಾಚರಣೆ ಬಗ್ಗೆ ಸೋದರಿ ಜ್ಯೋತಿಯವರು ಹೇಳಿದ್ರಲ್ವ, ನ್ಯೂಯಾರ್ಕ್ನಲ್ಲಿ ಸ್ಥಾಪನೆ ಆಗುತ್ತೆ. ಆವಾಗ ಬರೀ 7 ಜನದಿಂದ ಸ್ಥಾಪನೆ ಆಗೋದು. ಅದರಿಂದ ಆಮೇಲೆ ಬೆಳೆದು ಬೇಕಾದಷ್ಟು ಜನ ಸೇರಿಕೊಳ್ತಾರೆ. ತುಂಬ ಕಷ್ಟಪಟ್ಟು ಅದನ್ನು ಅವರ ಆಧ್ಯಾತ್ಮಿಕ ರಂಗಕ್ಕೆ ಇಳಿಯಬೇಕಾದರೆ ಅವ್ರ ವ್ಯಕ್ತಿತ್ವ ಯಾವ ರೀತಿ ಸಿದ್ಧತೆ ಪಡೆಯಿತು ಎಂಬುದನ್ನು ನೋಡಬಹುದು. ಅದು ಸ್ವಲ್ಪ ನೀಡ್ಕೊಳ್ಳಿ. ಅವರ ಆಧ್ಯಾತ್ಮ ಚಳುವಳಿಕೆ ನಾಯಕರುಗಳು ಸಿದ್ಧತೆ ಎಷ್ಟು ವಿಚಿತ್ರವಾಗಿ ನಡೆಯುತ್ತೆ ಎಂಬುದನ್ನು ಕಾಣಬಹುದು. ನೋಡಿ, ಇಲ್ಲಿಂದ ಎಡ್ಡಿ ಫಾರ್ಮ್ ಹೌಸಿಂದ ಪ್ರಾರಂಭ ಆಗುತ್ತೆ. ಇವರು ಹೇಳ್ತಾರೆ, ಜೀವನದಲ್ಲಿ ರಾಜಕೀಯ ಜೀವನಕ್ಕೂ ಪ್ರವೇಶ ಮಾಡ್ತಾರೆ. ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವುದು, ಯುದ್ಧರಂಗದಲ್ಲಿ ಹೋರಾಟ, ಇವೆಲ್ಲವೂ ಉತ್ತಮ ನಾಯಕರುಗಳು ಅರ್ಹತೆ ಆಗುತ್ತದೆ. ಯಾಕೆಂದರೆ ರಾಜಕೀಯದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋದು ತುಂಬ ಕಷ್ಟ ಅಲ್ವಾ, ಆ ರಾಜಕೀಯ ಬಿಟ್ಬಿಡ್ತಾರೆ. ಶಿಕ್ಷೆ ಕೊಡೋದಕ್ಕೂ ಕಷ್ಟ ಅಂತ ಹೇಳಿ ಯುದ್ಧರಂಗದಲ್ಲಿ ಹೋರಾಟ ಮಾಡ್ತಾರೆ, ಅದು ಆಗುತ್ತೆ. ಇವ್ರಿಗೆ ಎಲ್ಲ ಕಡೆ ನಾಯಕರಾಗಲು ಅರ್ಹತೆಗಳು ಬೇಕಾದಷ್ಟಿರುತ್ತೆ. ನಾಯಕರಾಗಲು ಅರ್ಹತೆಗಳು ಇರಬೇಕು ಅಂತ ಹೇಳ್ತಾರೆ ಆಲ್ಕಾಟ್ರವರು. ಅಂದರೆ ಸೋಮಾರಿತನ ಇರಬಾರ್ದು, ಉದಾಸೀನತ ವ್ಯಕ್ತಿಗಳಿರಬಾರ್ದು. ಉತ್ತಮ ನಾಯಕನಾಗಲು ಅಸಮರ್ಥರು ಸಾಧ್ಯ ಇಲ್ಲ, ಸಮರ್ಥರಾಗಿರೋರು ಮಾತ್ರ ಉತ್ತಮ ನಾಯಕರಾಗಲು ಸಾಧ್ಯ. ಇವತ್ತು ಅವರು ಸಮರ್ಥರಾಗಿದ್ದರಿಂದಲೇ ಇಷ್ಟೊಂದು ಥಿಯಾಸಫಿ ಬೆಳೆದು ಇಡೀ ಪ್ರಪಂಚಾದ್ಯಂತ ಪ್ರಚಾರ ಆಗಿರುವಂಥ ವಿಚಾರ. ಸಮರ್ಥರು ಅಲ್ಲಿ ಕಾಲು ಎಳೆಯೋರು ಇರ್ತಾರೆ, ಬೈಯೋರು ಇರ್ತಾರೆ. ಏನೇ ಇದ್ದರೂ ಧೈರ್ಯವಾಗಿ, ಸತ್ಯತೆ ಎಲ್ಲಿರುತ್ತೋ ಅಲ್ಲಿ ಧೈರ್ಯ ತಾನಾಗೇ ಬರುತ್ತೆ ಅಂತ ಆಲ್ಕಾಟ್ರ ಜೀವನದ ಶೈಲಿಯನ್ನು ನೋಡಿದ್ರೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಅನಿಬೆಸೆಂಟ್ ಹತ್ರ ಒಬ್ಬ ಯುವಕ ಬಂದ್ಬಿಟ್ಟು ಕೇಳ್ತಾನಂತೆ, ನಿಮ್ಮ ಆಧ್ಯಾತ್ಮಿಕ ಚಳುವಳಿಕೆಯಲ್ಲಿ ಏನಾದರೂ ಕೆಲಸ ಮಾಡುತ್ತೇನೆ ಎಂದಾಗ, ನಿಮ್ಮ ಆಧ್ಯಾತ್ಮಿಕ ಚಳುವಳಿ ನಡೆಸ್ತಾ ಇರ್ತಾರಲ್ಲ, ನಾನು ಕೆಲಸ ಮಾಡ್ತೀನಿ ಅಂತ ಬಂದು ಕೇಳಿದಾಗ ಹುಡುಗ ಬೆಸೆಂಟ್ ಕೇಳ್ತಾರೆ, ನಂಬಿಕೆಗೆ ಅರ್ಹವಾದ ಯಾವ ಕೆಲಸವನ್ನು ಮಾಡಿದ್ಯೇ? ನಂಬಿಕೆಗೆ ಬೇಕಾಗಿರುವಂಥ ಕೆಲಸ ಯಾವುದು ಮಾಡಿದ್ಯಾ ಮೊದಲು ತಿಳಿಸಪ್ಪ ಅಂತಾರೆ. ನೋಡಿ, ಅದು ತುಂಬ ಇಂಪಾರ್ಟೆಂಟು. ಆಧ್ಯಾತ್ಮಿಕ ಚಳುವಳಿಗೆ ಬಂದು ಎಳೆದು ಬಿಡೋದು ದೊಡ್ಡದಲ್ಲ, ಯಾವುದೇ ಕೆಲಸವನ್ನು ನಂಬಿಕೆಗೆ ಮಾಡೋದು ಅಂತ ಮಾತ್ರ ಅಂತ ಹೇಳ್ತಾರೆ. ತ್ಯಾಗ ಮತ್ತು ಅರ್ಪಣೆ ಮಾಡುವ ಸ್ಪಿರಿಟ್ ಇರಬೇಕಂತೆ ನಾಯಕರಾಗಬೇಕಾದ್ರೆ. ತ್ಯಾಗ ಮತ್ತು ಅರ್ಪಣೆ ಇವೆರಡು ಪದಗಳಿದ್ದರೆ ಮಾತ್ರ ಒಬ್ಬ ನಾಯಕನಾಗಿ, ಧೀಮಂತ ನಾಯಕನಾಗಿ ಕೆಲಸ ಮಾಡೋದು ಸಾಧ್ಯ. ರಾಜಕೀಯದಲ್ಲೂ ಅಷ್ಟೇ, ಆಧ್ಯಾತ್ಮಿಕದಲ್ಲೂ ಅಷ್ಟೇ ಅಂತ ಹೇಳ್ತಾ ಬರ್ತಾರೆ. ತ್ಯಾಗ ಅರ್ಪಣೆ ಇಲ್ಲದಿದ್ದರೆ ದೊಡ್ಡ ಕೆಲಸವನ್ನು ಮಾಡೋದು ಸಾಧ್ಯವಿಲ್ಲ. ಈಗ ನಾವೇ ನೋಡ್ತಾ ಇದ್ದೀವಲ್ಲ, ರಾಜಕೀಯ ಸಂಘಗಳನ್ನೆಲ್ಲ ನೋಡ್ತಿದ್ದೀವಲ್ಲ, ತ್ಯಾಗ ಇಲ್ಲ, ಅರ್ಪಣೆ ಇಲ್ಲ, ಬರೀ ಹೊಡೆದಾಟ, ಚೇರ್ಗೋಸ್ಕರ ಗುದ್ದಾಟಗಳು ನಡೀತಿದೆಯಲ್ಲ. ತ್ಯಾಗ ಅರ್ಪಣೆ ಇದ್ದರೆ ಜನರು ಯಾರು ಮೂಢರಲ್ಲ, ಕಿವುಡ್ರಲ್ಲ, ಗುರುತಿಸ್ತಾರೆ, ಅವರನ್ನು ಮುಂದಕ್ಕೆ ತರಕ್ಕೆ ಪ್ರಯತ್ನ ಮಾಡ್ತಾರೆ. ಹೆನ್ರಿ ಶೀಲ್ ಆಲ್ಕಾಟ್ರು ವೈಜ್ಞಾನಿಕ ಮನೋಭಾವ ಉಳ್ಳವರು. ವೈಜ್ಞಾನಿಕ ಮನೋಭಾವ, ಸೈನ್ಸ್ ಮನೋಭಾವದಲ್ಲಿತ್ತು. ಅವರಿಗೆ ಆಧ್ಯಾತ್ಮಿಕತೆಯ ಕಡೆಗೆ ಒಲವು ಬರುವಂತೆ ಮಾಡಲು
ಮೇಡಮ್ ಬ್ಲಾವಟ್ಸ್ಕಿ ಅವರು ಪಾತ್ರ ಇರಿದಾದದ್ದು. ಅವರು ವೈಜ್ಞಾನಿಕ ಮನೋಭಾವ ಇರೋರನ್ನ ಯಾವುದನ್ನು ನಂಬಲ್ವಲ್ಲ ಅವರು. ಸೈನ್ಸ್ ಮುಂದೆ ಕಂಡಿಡಿದ್ರೆ ಮಾತ್ರ ಕಣ್ಣಿಂದ ನೋಡಿದ್ದು ಮಾತ್ರ ನಂಬುವಂಥದ್ದು ಸೈನ್ಸು. ಆದರೆ ಇವರು ಮೇಡಮ್ ಬ್ಲಾವಟ್ಸ್ಕಿ ಅವ್ರನ್ನ ಆಧ್ಯಾತ್ಮಕ ಬರೋ ಹಾಗೆ ಮಾಡ್ತಾರೆ. ಆಧ್ಯಾತ್ಮ ವಿಚಾರವನ್ನು ಅವ್ರ ಮನಸ್ಸಿಗೆ ಇಳಿಯುವಂತೆ ಹೇಳಬೇಕಾದ್ರೆ ನೋಡಿ, ಸೈನ್ಸೇ ವಿಜ್ಞಾನವನ್ನೇ ತಿಳಿದಿರುವಂಥವ್ರಿಗೆ ಫಿಲಾಸಫಿ ಹೇಳೋದು ತುಂಬ ಕಷ್ಟ ಅಂತ ಇಲ್ಲಿ ಹೇಳ್ತಾ ಬರ್ತಾರೆ. ಅವ್ರಿಗೆ ಆಧ್ಯಾತ್ಮಿಕ ಫಿಲಾಸಫಿನ ಅವ್ರ ಮನಸ್ಸಿಗೆ ಇಳಿಯುವಂಗೆ ಮಾಡಬೇಕಾದ್ರೆ ಗುರುಗಳೇ ಬಂದು ಬ್ಲಾವಟ್ಸ್ಕಿಯವರ ದೇಹದಲ್ಲಿ ಸೇರಿಕೊಂಡು ಅವ್ರಿಗೆ ಸರಿಯಾದ ಮಾರ್ಗದಲ್ಲಿ ಆಲ್ಕಾಟ್ರಿಗೆ ಅವ್ರನ್ನ ಈ ಆಧ್ಯಾತ್ಮಿಕ ಮಾರ್ಗಕ್ಕೆ ಬರೋಕ್ಕೆ ಸಹಾಯ ಮಾಡ್ತಾರಂತೆ. ಅವ್ರಿಗೆ ಪಾಶ್ಚಿಮಾತ್ಯರಿಗೆ ಆಧ್ಯಾತ್ಮಿಕ ಅಷ್ಟು ಚೆನ್ನಾಗಿ ಅರ್ಥ ಆಗೋಲ್ಲ ಅಂತ ಹೇಳ್ತಾ ಬರ್ತಾರೆ. ಯಾಕೆಂತಂದರೆ ಅವರು ಬರೀ ಸೈನ್ಸಲ್ಲೇ ಬೆಳೀತಾ ಇರ್ತಾರೆ. ಸೈನ್ಸೇ ಅವ್ರದ್ದು ಮುಖ್ಯ ಅಲ್ವಾ. ಅದರಿಂದ ಇದು ಸತ್ಯ, ನ್ಯಾಯ, ಧರ್ಮ ಅದು ಕಣ್ಣು ಕಾಣಲ್ವಲ್ಲ ಅಲ್ವಾ, ಆ ಥರ ಹೇಳ್ತಾ ಬರ್ತಾರೆ. ಪಾಶ್ಚಿಮಾತ್ಯರು ಸಾಧ್ಯ ಇಲ್ಲ. ಗುರುಗಳು ಹೇಳಿಕೆಯಿಂದ ಆಲ್ಕಾಟ್ರು ಈ ಸಂಸ್ಥೆಯ ಮುಖಂಡರಾಗುವಂತೆ ಮಾಡಿದ್ದಾರೆ. HPB ಅವರು ದೇಹವನ್ನು ಉಪಯೋಗಿಸಿಕೊಂಡು ಗುರುಗಳು ಎಲ್ಲ ಮತಗಳ ಬುನಾದಿಯಲ್ಲೂ ಸತ್ಯ ಇದೆ ಅಂತ ಹೇಳ್ತಾ ಬರ್ತಾರಂತೆ. ಯಾರು ಬ್ಲಾವಟ್ಸ್ಕಿ ಅವರು ಒಳಗಡೆ ಇರ್ತಾರಲ್ಲ ಮಹಾತ್ಮರುಗಳು, ಅದನ್ನು ಜ್ಞಾನ ನಿಧಿಗಳು ಅಧಿಕಾರಯುತವಾಗಿ ಪ್ರಪಂಚಕ್ಕೆ ಕೊಟ್ಟರು. ಆ ಜ್ಞಾನ ನಿಧಿಗಳನ್ನು ಯಾರು? ಬ್ಲಾವಟ್ಸ್ಕಿ ಅವರು. ಆ ಎಲ್ಲ ಮತಗಳಲ್ಲೂ ಸತ್ಯ ಇದೆ, ಸತ್ಯನಾಸ್ತಿ ಪರೋಧರ್ಮ ಅಂತ ಇಲ್ಲಿ ಬೋರ್ಡ್ ಇರಬೇಕಲ್ಲ, ಅದೇ ಥರ ಎಲ್ಲ ಧರ್ಮದ ಒಳಗಡೆನೂ ಸತ್ಯ ಇದೆ. ಈ ಬಂದಂಥವ್ರು ಹೊಸ ಲೀಡ್ರ್ಗಳಿರ್ತಾರಲ್ಲ, ಒರಿಜಿನಲ್ ಆಗಿ ಜೀಸಸ್ ಕ್ರೈಸ್ಟ್ ಆಗ್ಬೋದು, ಜೈನ ಮತ ಸ್ಥಾಪಕರಾಗ್ಬೋದು, ಪಾರ್ಸಿ ಮತ ಸ್ಥಾಪಕರಾಗ್ಬೋದು, ಅಲ್ಲಿ ಸತ್ಯವನ್ನೇ ಪ್ರತಿಪಾದಿಸ್ತಿರ್ತಾರೆ. ಅವರು ಬಿಟ್ಟ ಮೇಲೆ ಬೇರೆಯವರು ಬರುವವರು ತಮ್ಮದನ್ನು ಸೇರಿಸಿ ಆ ಸತ್ಯವನ್ನು ಮುಚ್ಚಾಕಿ ಇದು ತಮಗೆ ಬೇಕಾದಂಗೆ ತಿರುಚಿಬಿಡ್ತಾರೆ ಆಧ್ಯಾತ್ಮಿಕ ವಿಚಾರಗಳನ್ನು ಅಂತ ಹೇಳ್ತಾ ಬರ್ತಾರೆ. 17 ಜನ ಸದಸ್ಯರಿಂದ ನ್ಯೂಯಾರ್ಕ್ನಲ್ಲಿ ಸ್ಥಾಪನೆ ಆಯಿತು ಮೊದಲು ಅಂತ ಹೇಳ್ತಾರೆ. ಬ್ಲಾವಟ್ಸ್ಕಿಯವರು ಅದ್ಭುತ ಬೋಧೆ, ಬರೀ ಮಾಯೆ, ಹಿಮಾಲಯದ ಡಿಪೆಂಡ್ನಲ್ಲಿ ಮಹಾತ್ಮರಿದ್ದಾರೆ ಇದೆಲ್ಲ ಹೇಳ್ತಾ ಇರ್ತಾರಲ್ಲ ಬ್ಲಾವಟ್ಸ್ಕಿ ಅವರು ಮಾಯೆ, ಹಿಮಾಲಯದಲ್ಲಿ ಮಹಾತ್ಮರಿದ್ದಾರೆ ಇದೆಲ್ಲ ಆಲ್ಕಾಟ್ರು ನಂಬಲ್ಲ. ಅವ್ರಿಗೆ ಸಂಶಯ, ಇದೇನಿದೆ ಹೇಳ್ತಾಳಲ್ಲ, ಮಾಯೆ ಮಾಡ್ತಾಳೆ, ಹಿಮಾಲಯದಲ್ಲಿ ಮಹಾತ್ಮರಿದ್ದಾರೆ ಅಂತ ಹೇಳ್ತಾಳೆ. ಶಿಷ್ಯರ ಮುಖಾಂತರ ಮಾನವ ಅಭ್ಯುದಯಕ್ಕಾಗಿ ಕೆಲಸ ಮಾಡುತ್ತಿರ್ತಾರೆ, ಶಿಷ್ಯರ ಮುಖಾಂತರ ಮಹಾತ್ಮರುಗಳು ಅಂತ ಹೇಳ್ತಾರೆ. ಎಷ್ಟು ಸತ್ಯ ಎಂಬುದಾಗಿ ಭಾಳ ಆಳವಾಗಿ ಕುರಿತು ಚಿಂತನೆ ಮಾಡಿದಾಗ ಅನುಮಾನ ಪರಿಹಾರ ಮಾಡುವುದ ಪರಿಹಾರ ಆಗುತ್ತೆ ಇವರಿಗೆ. ಇವರು ಯಾವಾಗಲೂ ಡೌಟ್ ಪಡ್ತಾ ಇರ್ತಾರೆ. ಇನ್ನೂ ಒಂದು ಓಲ್ಡ್ ಡೈರಿ ಲೀವ್ಸಲ್ಲಿ ನಾನು ಓದಿದ್ದೀನಿ. ಅವರು ಅವಾಗೆಲ್ಲ ಇದು ಫೋನ್ಗಳಿರಲಿಲ್ಲ, ಟೈಪಿಂಗ್ ಮಾಡಿ ಫಾರಿನರ್ಸ್ಗೆಲ್ಲ ಥಿಯಾಸಫಿ ವಿಚಾರಗಳನ್ನು ಕಳಿಸ್ಬೇಕಾಗಿರುತ್ತೆ. ಅದಕ್ಕೆ ಇಡೀ ರಾತ್ರಿ ಕೂತ್ಕೊಂಡು ಬ್ಲಾವಟ್ಸ್ಕಿ ಅವರು ಟೈಪ್ ಮಾಡ್ತಾ ಇರ್ತಾರೆ. ಆಲ್ಕಾಟ್ರಿಗೆ ಇವ್ರನ್ನ ಪರೀಕ್ಷೆ ಮಾಡೋದೇ ದೊಡ್ಡ ಕೆಲಸ ಆಗಿರುತ್ತೆ. ಆವಾಗ ಬ್ಲಾವಟ್ಸ್ಕಿ ಅವ್ರ ಹತ್ರ ಬಂದುಬಿಟ್ಟು, ಬ್ಲಾವಟ್ಸ್ಕಿ ನನಗೆ ದ್ರಾಕ್ಷಿ ತಿನ್ನಬೇಕು ಅನಿಸುತ್ತೆ ಅಂತ ಕೇಳ್ತಾರೆ. ನೋಡೋಣ ಇವಳು ಮಾಯೆ ಮಾಡಿ ದ್ರಾಕ್ಷಿ ತರಿಸ್ತಾಳ ಅಂತ. ಅವ್ರನ್ನೇ ನೋಡಿಬಿಟ್ಟು ಇವ್ರು ನನ್ನನ್ನು ಪರೀಕ್ಷೆ ಮಾಡ್ತಾನೆ ಅಂತ ಗೊತ್ತಾಗಿ ಆ ವಾರ್ಡ್ರೋಬ್ ತೆಗೆದು ನೋಡು ಅಂತ. ಇವಳು ಸಿಕ್ಕಾಕೊಂಡ್ಲೀಗ, ಇವಳು ಬರೀ ಸುಳ್ಳು ಹೇಳ್ತಾಳೆ, ಮೋಸ ಮಾಡ್ತಿದ್ದಾಳೆ ಜನಕ್ಕೆ, ಇವಳು ಸಿಕ್ಕಾಕೊಂಡು ಅಂದ್ಬಿಟ್ಟು ವಾರ್ಡ್ರೋಬ್ ತೆಗೆದು ನೋಡಿದ್ರೆ ಅವಾಗ ತಾನೇ ಇದ್ರ ಗಿಡದಿಂದ ಕಿತ್ಕೊಂಡು ಬಂದಿರೋ ದ್ರಾಕ್ಷಿ ಗೊಂಚಿಲಿರುತ್ತಂತೆ. ಇದೇ ಥರ ತುಂಬ ಸರಿ ಪರೀಕ್ಷೆ ಮಾಡ್ತಾರೆ ಇವ್ರನ್ನ. ಸುಮ್ಮನೆ ಒಪ್ಕೊಳ್ಳಲ್ಲ ಆಧ್ಯಾತ್ಮಕನ ಆಲ್ಕಾಟ್ರವರು. ಇವರು ಬ್ಲಾವಟ್ಸ್ಕಿ ಅವರು ಇದು ಹ್ಯಾಂಡ್ ಕರ್ಚಿಪ್ಗೆ ಎಂಬ್ರಾಯ್ಡ್ರಿ ಮಾಡಿ ಅದರಿಂದ ಬಂದಂಥ ದುಡ್ಡಿನಲ್ಲಿ ಜೀವನ ಮಾಡ್ತಿದ್ರು. ಚೆನ್ನಾಗಿ ತಿಳ್ಕೊಳ್ಳಿ, ಯಾವ ಸೊಸೈಟಿ ಹಣಗಳಿಂದ ಅವ್ರು ಜೀವನ ನಡೆಸ್ತಾ ಇರಲಿಲ್ಲ. ಆಲ್ಕಾಟ್ ಆಗಲಿ ಬ್ಲಾವಟ್ಸ್ಕಿ ಆಗಲಿ, ಅವ್ರು ತಮ್ಮ ಸ್ವಂತ ದುಡ್ಡಿಂದ ಅವತ್ತಿನ ಗಂಜಿ ಊಟವನ್ನು ಮಾಡ್ತಾ ಇದ್ದಂಥವ್ರು. ಆವತ್ತು ಇವರು ಬ್ಲಾವಟ್ಸ್ಕಿ ಅವ್ರನ್ನ ಇನ್ನೂ ಒಂದು ಸರಿ ಪರೀಕ್ಷೆ ಮಾಡಬೇಕು ಅಂದ್ಬಿಟ್ಟು, ಬ್ಲಾವಟ್ಸ್ಕಿ ನಾಳೆ ಬೆಳಿಗ್ಗೆ ಆ ಗಾರ್ಮೆಂಟ್ಸನ್ನು ಬರ್ತಾನೆ, ನೀನು ಕರ್ಚಿಪ್ಗೆ ಎಂಬ್ರಾಯ್ಡ್ರಿ ಮಾಡದೆ ಬರೀತಾ ಕೂತಿದ್ಯಲ್ಲ ಅಂತಾರೆ. ಅವರು ಪುನಃ ಸ್ವಲ್ಪ ಹೊತ್ತಾದಮೇಲೆ ಆ ಡ್ರಾಯರ್ ತೆಗೆದು ನೋಡು ಅಂತಾರೆ. ಆ ಡ್ರಾಯರ್ ಹೇಳೋದು ನೋಡಿದ್ರೆ ಸಣ್ಣ ಸಣ್ಣ ಅಣುದೇವತೆಗಳು ಕೂತ್ಕೊಂಡು ಎಂಬ್ರಾಯ್ಡ್ರಿ ಮಾಡ್ತಿರ್ತಾರಂತೆ. ಯಾರು ಪೂರ್ಣ ಅರ್ಪಣೆ ಮಾಡ್ಕೋತಾರೆ, ಯಾರು ಆಧ್ಯಾತ್ಮಿಕತೆಯಲ್ಲಿ ಜನಗಳನ್ನು ಉತ್ತಂಗ ಶಿಖರಕ್ಕೆ ಏರಿಸಬೇಕು ಅಂತ ಮನಸ್ಸಿನಲ್ಲಿ ಪೂರ್ತಿ ಅರ್ಪಣೆ ಮಾಡ್ಕೊಂಡಿರ್ತಾರೋ ಅಂಥವ್ರಿಗೆ ಸಹಾಯ ಮಾಡೋಕ್ಕೆ ನಮ್ಮ ಸುತ್ತನೇ ಬೇಕಾದಷ್ಟು ದೇವಗಣಗಳಿದ್ದಾರೆ ಅಂತ ಇದು ನಿರೂಪಣೆ ಆಗುತ್ತೆ. ಇದೇ ರೀತಿ
ಮುಚ್ಚಿದ ಬಾಗಿಲಿನಲ್ಲಿ ಮಹಾತ್ಮರು ಬಂದು ಬ್ಲಾವೆಟ್ಸ್ಕಿ ಅವ್ರ ಹತ್ರ ಮಾತಾಡಿ ಹೋಗೋದನ್ನೆಲ್ಲ ನೋಡಿಬಿಟ್ಟು ಆವಾಗಲೂ ಡೌಟೇ ಆಲ್ಕಾಟ್ರಿಗೆ, ಆಗಲೂ ಕೂಡ ಕೇಳ್ತಾರೆ. ಆಮೇಲೆ ಇದು ನಿಜಾನ ಮಾಸ್ಟ್ರು ಬಂದು ನಿನ್ನ ಹತ್ರ ಅದಕ್ಕೆ ಬಾಗಿಲು ನಾನೇ ಈಗಲೂ ಮುಚ್ಚಿಬಿಟ್ಟು ಬಂದಿದ್ದೀನಿ, ಹೆಂಗೆ ಮಹಾತ್ಮರು ಒಳಗೆ ಬಂದರು? ಅದು ನಿನಗೆ ಗೊತ್ತಾಗಲ್ಲ, ನಿನಗೆ ಒಂದು ದಿವಸ ಮಹಾತ್ಮನೇ ನೀನು ದರ್ಶನ ಕೊಡ್ತಾರೆ, ಆವಾಗ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ಈ ಕುತುಮಿ ಮಹರ್ಷಿಗಳಿಗೆ ಗೊತ್ತಾಗುತ್ತೆ, ಇವನು ನೀನು ಡೌಟ್ ಪೂರ್ತಿ ಹೋಗೋವರೆಗೂ ಇವನು ಆಧ್ಯಾತ್ಮಿಕ ಕೆಲಸಗಳನ್ನ ಸರಿಯಾಗಿ ಮಾಡಲ್ಲ, ಫಿಲಾಸಫಿ ವರ್ಕ್ ಮಾಡಲ್ಲ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಬಂದು ದರ್ಶನ ಕೊಡ್ತಾರೆ. ದರ್ಶನ ಕೊಟ್ಟಿದ್ದ ತಕ್ಷಣ ಇವ್ರಿಗೆ ಗಾಬರಿ ಆಗುತ್ತೆ. ಆವಾಗ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ, ನಾನು ಈಗ ತಿಳ್ಕೊಂಡೆ ನೀವು ಮಹಾತ್ಮರಿದ್ದಾರೆ ಅಂತ, ಈ ಕೆಲಸಗಳು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ಇದೆ ಅಂತ ಗೊತ್ತಾಯ್ತು ಇವಾಗ ಅಂಥೇಳಿ ತುಂಬ ಹೊತ್ತು ಚರ್ಚೆ ಮಾಡ್ತಾರೆ. ಫಿಲಾಸಫಿ ಬಗ್ಗೆ ವಿಚಾರಗಳನ್ನು, ಥಿಯಾಸಫಿಕಲ್ ಸೊಸೈಟಿ ಹೇಗೆ ಮುಂದಕ್ಕೆ ತರಬೇಕು, ಹೇಗೆ ವಿಚಾರಗಳನ್ನು ಪ್ರತಿಪಾದಿಸಬೇಕು ಅಂತೆಲ್ಲ ತುಂಬ ಹೊತ್ತು ಮಾತಾಡಾದಮೇಲೆ ಅವ್ರು ಹೋಗೋ ಟೈಮಲ್ಲಿ ಇವರು ಆಲ್ಕಾಟ್ರು ಕೇಳ್ತಾರೆ, ನೀವೀಗ ನಾನು ಹೇಳಿದ್ರೆ ಯಾರು ನಂಬಲ್ಲ, ಮಹಾತ್ಮರು ಬಂದಿದ್ದರು ನನಗೆ ದರ್ಶನ ಕೊಟ್ಟರು ಅಂದರೆ ಅದು ಗುರ್ತಾಗಿ ಏನಾದರೂ ಕೊಡಿ ಅಂತ ಕೇಳಿದಾಗ ಅವ್ರು ತಮ್ಮ ರುಮಾಲನ್ನು ತೆಗೆದುಕೊಡ್ತಾರೆ. ಆ ರುಮಾಲು ಇವಾಗಲೂ ಅಡಿಯಾರ್ ಎಕ್ಸಿಬಿಷನ್ ಹಾಲ್ನಲ್ಲಿ ಇವಾಗಲೂ ಇದೆ ಆ ರುಮಾಲು. ಆವಾಗಲಿಂದ ಅವರು ಪೂರ್ಣವಾಗಿ ಥಿಯಾಸಫಿ ಒಳಗಡೆ ಮುಳುಗಿ ಥಿಯಾಸಫಿ ಪ್ರಚಾರ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ತುಂಬ ಮಾಡಿ ಮಾಡ್ತಾರೆ. ಯೋಗಿಲಿ ಎಡ್ಬಿಟ್ರು ಹೇಳ್ತಾರೆ, ಆಲ್ಕಾಟ್ರಿಗೆ ಇಂಥ ಅವಕಾಶ ಹೇಗೆ ಸಿಗುತ್ತದೆ ಎಂಬುದನ್ನು ಲಕ್ಷಾಂತರ ವರ್ಷಗಳಿಂದನೇ ನಡೆದಿತ್ತಂತೆ. ಆಲ್ಕಾಟ್ರ ಬಗ್ಗೆ, ಆಲ್ಕಾಟ್ರಿಗೆ ಹೆಂಗೆ ಥಿಯಾಸಫಿಗೆ ಬಂದರು? ಅವರು ಒಂದು ರಾಜಕೀಯ ವಂಶದಲ್ಲಿ ಬೆಳೆದಂಥವ್ರು, ಒಳ್ಳೆ ಕುಟುಂಬದಲ್ಲಿದ್ದಂಥವ್ರು, ಅವರು ಒಳ್ಳೆ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರು, ನ್ಯಾಯ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರು, ಉದ್ಯೋಗ ಇದು ನ್ಯೂಸ್ ಎಡಿಟರಾಗಿ ಕೆಲಸ ಮಾಡಿದಂಥವ್ರು. ಅವ್ರು ಹಿಂಗೆ ಆಧ್ಯಾತ್ಮಿಕ ವಿಷಯಕ್ಕೆ ಬಂದರು ಅನ್ನೋ ವಿಚಾರನ ಲೆಟ್ಬಿಟ್ ಹೇಳ್ತಾರೆ. ಹಿಂದೆ ಒಬ್ಬ ಇವರು ಏನು ಹಿಂದಿನ ಜನ್ಮದಲ್ಲಿ ಹೇಳ್ತಾ ಇರೋದು ಕತೆ ಇದು. ಅಟ್ಲಾಂಟಿಕ್ ಖಂಡದಲ್ಲಿ ಒಂದು ಪಟ್ಟಣದಲ್ಲಿ ಚಿನ್ನದ ಗೇಟ್ ಇದ್ದಂಥ ಅರಮನೆ ಇದ್ದಂತೆ. ಅಲ್ಲಿ ಪ್ರಬಲ ರಾಜ ರಾಜ್ಯವನ್ನು ಆಳ್ತಾ ಇದ್ದ. ಅವನಿಗೆ ಒಬ್ಬ ಮಗ, ಒಂದೇ ಮಗು ಇರುತ್ತೆ. ಆದರೆ ಬುಡಕಟ್ಟಿನ ಜನಾಂಗಗಳೆಲ್ಲ ಬಂದು ಇವನ ರಾಜ್ಯವನ್ನು ಇವನು ಈ ಮಗುನ ಸಾಯಿಸಿಬಿಟ್ರೆ ಆ ರಾಜ್ಯವೆಲ್ಲ, ಈ ರಾಜನೂ ಸತ್ತೋಗ್ಬಿಡ್ತಾನೆ, ಅವಾಗ ನಮಗೆ ಆ ರಾಜ್ಯ ಸಿಗುತ್ತೆ ಅಂತ ಅವರು ವಂಚಾಗ್ತಾ ಇರ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಇವರು ಆಲ್ಕಾಟ್ರು ಅವ್ರ ನಿಷ್ಪ್ರಿಯತೆ, ದಿಟ್ಟ ಶಕ್ತಿ, ಧೈರ್ಯದಿಂದ ಕೆಲಸ ಮಾಡೋದನ್ನೆಲ್ಲ ರಾಜ ನೋಡಿರ್ತಾನಲ್ವಾ. ಅವ್ರೇನು ಮಾಡ್ತಾರೆ, ಅಯ್ಯೋ ಇವನಾದರೆ ನನ್ನ ಮಗನ ಸರಿಯಾಗಿ ಕಾಯ್ತಾನೆ ಅಂಥೇಳಿ ಬಾಡಿಗಾರ್ಡಾಗಿ ಇಟ್ಟಕ್ಕೋಸ್ಕರ, ನೋಡಪ್ಪ ಇವತ್ತಿನ ನೀನು ನನ್ನ ಮಗನ ನೀನು ಜೋಪಾನವಾಗಿ ನೋಡ್ಕೋಬೇಕು ಅಂತ ಅವ್ರ ಮಗನ್ನ ನೋಡ್ಕೊಳಕ್ಕೆ ಬಿಡ್ತಾರೆ. ಒಂದಿನ ಏನಾಗುತ್ತೆ, ಆ ಮಗು ಗಲಾಟೆ ಮಾಡುತ್ತೆ, ಅಯ್ಯೋ ನಾನು ಅರಮನೆಯಲ್ಲೇ ಇದ್ದು ಬೇಜಾರಾಗಿದೆ, ನಾನು ಸ್ವಲ್ಪ ಗಾರ್ಡನ್ಗೆ ಕರ್ಕೊಂಡು ಹೋಗು ಅಂತ. ಸರಿ ಅಂದ್ಬಿಟ್ಟು ಗಾರ್ಡನ್ಗೆ ಆಲ್ಕಾಟ್ರು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬುಡಕಟ್ಟು ಜನಾಂಗ ಇರ್ತಾರಲ್ಲ, ಅವ್ರು ಕಾಯ್ತಾ ಇರ್ತಾರೆ, ಮಗು ಯಾವಾಗ ಈಚೆಗೆ ಬರುತ್ತೋ ಅದನ್ನು ಕೊಂದುಬಿಡೋಣ ಅಂಥೇಳಿ. ಅದು ಈ ಆಲ್ಕಾಟ್ರು ಬಂದ ತಕ್ಷಣ ಅವರೆಲ್ಲ ಬಂದು ಮುತ್ತಿಗೆ ಹಾಕ್ತಾರೆ. ಅಷ್ಟೂ ಜನನ್ನು ಎದುರಿಸಿ ಇವರು ಬೇಕಾದಷ್ಟು ಇಟ್ಟು ತಿಂದು ರಕ್ತ ಹರಿತಾ ಇರುತ್ತಂತೆ ಮೈನಲ್ಲಿ. ಆ ಮಗುನ ಕಾಪಾಡ್ಕೊಂಡು ಎತ್ಕೊಂಡು ಓಡೋಡಿ ಬಂದು ರಾಜನ ಮುಂದೆ ನಿಲ್ಲಿಸಿ ಪ್ರಾಣ ಬಿಡೋ ಟೈಮು. ಆವಾಗ ರಾಜ ಕೇಳ್ತಾನಂತೆ, ಏನಪ್ಪ ನಿನಗೆ ನನ್ನಿಂದ ಏನಾಗಬೇಕಾಗಿದೆ? ನೀನು ಇಷ್ಟೊಂದು ನನ್ನ ಮಗನ ಕಾಪಾಡಿದ್ಯಾ, ನಿನ್ನ ಮೈಯೆಲ್ಲ ರಕ್ತ ಹರಿತಾ ಇದೆ, ನೀನು ಕೊನೆಯ ಉಸಿರು ಎಳೀತಾ ಇದೆಯಾ, ನನ್ನಿಂದ ನಿನಗೆ ಏನು ಬೇಕಾಗಿದೆ ಹೇಳು ಅಂದರೆ, ನಿಮ್ಮ ಮುಂದಿನ ಜನ್ಮಗಳಲ್ಲೂ ಕೂಡ ನಿಮ್ಮ ಮಗನ ಸೇವೆ, ನಿಮ್ಮ ಸೇವೆ ಮಾಡುವ ಒಂದು ಅವಕಾಶವನ್ನು ನನಗೆ ಕೊಡಿ ಅಂತ ಹೇಳಿ ತನ್ನ ರಕ್ತವನ್ನು ಅವರ ಪಾದಕ್ಕಿಟ್ಟು ಆ ರಕ್ತದ ತಿಲಕವನ್ನು ಮಗುಗಿಟ್ಟುಬಿಟ್ಟು ಸತ್ತೋಗ್ತಾರಂತೆ. ಇವರೇ ಕುತುಮಿ ಮಹರ್ಷಿಗಳು, ರಾಜ ಬ್ಲಾವೆಟ್ಸ್ಕಿ ಅವರೇ ಮಗನಾಗಿದ್ದಂಥವ್ರು ಅಂತ ಲೆಟ್ಬಿಟ್ರು ಒಂದು ಕಡೆ ಬರೀತಾರೆ. ಇದೇ ರೀತಿ ಈ ಪ್ರಾಮಾಣಿಕತೆಯಿಂದನೇ ಮುಂದುವರೆದಂಥವ್ರು. ಪ್ರಾಮಾಣಿಕತೆ ಅಂದರೆ ಏನು ಅಂತ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಧೈರ್ಯನೂ ಇರಬೇಕು, ಜೊತೆಗೆ ಪ್ರಾಮಾಣಿಕತೆಯೂ ಇರಬೇಕು. ಸರಿಯಾದ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ ನಡೆದರೆ ಮಾತ್ರನೇ ನಾವು ಯಾವುದಾದ್ರೂ ಮುಂದಕ್ಕೆ ಹೋಗೋದು ಸಾಧ್ಯ ಅಂತ ಹೇಳ್ತಾರೆ. ಹಿಂದಿನ ಜನ್ಮದಲ್ಲಿ ಆಲ್ಕಾಟ್ರು ಅಶೋಕನಾಗಿ ಜನಿಸಿರ್ತಾರೆ. ಅದರದ್ದು ಫೋಟೋ ಕೂಡ ಅಲ್ಲಿ ಇದರಲ್ಲಿ ಮ್ಯೂಸಿಯಂನಲ್ಲಿದೆ, ಅಡಿಯಾರ್ ಮ್ಯೂಸಿಯಂನಲ್ಲಿ. ಅಶೋಕನಾಗಿದ್ದಾಗ ಅವರು ಬೌದ್ಧ ಮತದ ಪ್ರಚಾರಕ್ಕೆ ಸಹಾಯ ಮಾಡಿದ್ದಾರೆ. ಅಶೋಕ ಬೌದ್ಧ ಮತ, ಅಷ್ಟೊತ್ತಿಗಾಗಲೇ ಬೌದ್ಧ ಮತ ಬಂದಿರುತ್ತೆ, ಅದು ಅಶೋಕ ಅದರಲ್ಲಿ ಪ್ರಚಾರ ಮಾಡ್ತಾ ಇರ್ತಾರೆ. ನಿರಂತರವಾಗಿ ಸಾಗುತ್ತಿರುತ್ತೆ. ಮೌರ್ಯರ 6ನೇ ಮಹಾವಂಶಕ್ಕೆ ಮೌರ್ಯರ ಮಹಾವಂಶಕ್ಕೆ ಮನುಗಳಾಗಿ ಆಗ ಇವರು ಸಹಾಯಕರಾಗಿ ಕೆಲಸ ಮಾಡುವವರು. ಯಾರು? ಆಲ್ಕಾಟ್ರು ಮನುಗಳಾಗಿರ್ತಾರೆ ಅಶೋಕನ ಕಾಲದಲ್ಲಿ. ಆವಾಗ ಅಶೋಕ ಚಕ್ರವರ್ತಿಯು ಸಾಯುವಾಗ
ಇಂದಿನ ಅಟ್ಲಾಂಟಿಕ್ ಸಂಬಂಧದ ಮುಂದೆ ಥಿಯಾಸೆಪಿಯಲ್ಲಿ ಕೆಲಸವನ್ನು ಮಾಡುವ ಅವಕಾಶವನ್ನು ಸಿಗುವುದೆಂದು ತಿಳಿಸಿದ್ನಂತೆ ಅಶೋಕ ಮೊದಲೇ. ದೇಹವನ್ನು ಬಿಡುತ್ತಾರೆ, ಅಶೋಕ ದೇಹ ಬಿಡ್ತಾರೆ. ಕುತುಮಿ ಮಹಾತ್ಮರು ಇವರ ಬಗ್ಗೆ ಈ ರೀತಿ ಅಭಿಪ್ರಾಯಪಟ್ಟಿದ್ದಾರೆ: ಒಳ್ಳೆಯದು ಕೆಟ್ಟದ್ದು ಎರಡಕ್ಕೂ ಪ್ರಾಮಾಣಿಕವಾಗಿ ಸೇವೆ ಮಾಡುತ್ತೇನೆಂದು ಪ್ರಮಾಣ ಮಾಡಿರುವವನನ್ನು ನಾವು ಇವರನ್ನು ಎಲ್ಲ ಸನ್ನಿವೇಶಗಳಲ್ಲೂ ನಂಬುತ್ತೇವೆ. ಇಲ್ಲಿ ಮನುಷ್ಯ ಆದಮೇಲೆ ಕೆಟ್ಟದ್ದು ಇರುತ್ತೆ. ಎಲ್ಲರೂ ಪ್ರಾಮಾಣಿಕವಾಗಿ ಸತ್ಯವನ್ನೇ ಸ್ವಲ್ಪ ಆದರೂ ಕೆಟ್ಟತನ ಇರುತ್ತಲ್ಲ, ನಾನು ಕೆಟ್ಟತನ, ನಾನು ಸುಳ್ಳು ಹೇಳಿದೆ ಅಂತ ಪ್ರಾಮಾಣಿಕವಾಗಿ ಒಪ್ಕೊಳ್ಳುವಂಥ ಮನೋಭಾವನೆಯೂ ಬೇಕು. ನಾನು ಅವ್ರೊಬ್ಬರಿಗೆ ಮೋಸ ಮಾಡಿದೆ ಅಂತ ಒಪ್ಕೊಳ್ಳುವಂಥ ಮನೋಭಾವನೆಯೂ ಬೇಕು. ಅದೆರಡನ್ನೂ ನೀನು ಹೇಳ್ತಾನೆ, ಕೆಟ್ಟದ್ದಕ್ಕೆ ಒಳ್ಳೆಯದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ಯಾ ನೀನು ಪ್ರಾಮಾಣಿಕವಾಗಿ ಎಲ್ಲ ತಪ್ಪುಗಳನ್ನು ಒಪ್ಕೊಳ್ತಾ ಇದೆಯಾ ನೀನು. ಹಾಗೆ ನೀನು ಇಂಥ ಭಕ್ತಿಗೆ ಸಮಾನವಾದ ವ್ಯಕ್ತಿ ಬೇರೆ ಯಾರು ಸಿಗುತ್ತಾರೆ ನಮಗೆ ಅಂತ ಹೇಳ್ತಾರೆ ಕುತುಬಿ ಮಹರ್ಷಿಗಳು. ಯಾವತ್ತೂ ಪ್ರಶ್ನೆ ಹಾಕದೆ ಕೆಲಸ ಮಾಡಿದಂಥವರು, ಸಂಪೂರ್ಣ ನಿಷ್ಪ್ರೆಯಿಂದ ಒಬೆ ಮಾಡಿ ಕೆಲಸ ಮಾಡಿದವರು, ಇತರರಲ್ಲಿ ತಪ್ಪುಗಳು ಇಲ್ಲವೆಂದಲ್ಲ, ಬೇರೆಯವರಲ್ಲೂ ತಪ್ಪಿರುತ್ತೆ, ಆದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳ್ತಾರೆ. ಮಾಸ್ಟ್ರಿಗೆ ಒಬೆ ಆಗಿರಬೇಕು ಅಂತ ಹೇಳ್ತಾ ಬರ್ತಾರೆ ಕುತುಬಿ. ಕಾಳಜಿಯಿಂದ ತಪ್ಪು ಆಗುತ್ತಿತ್ತು, ಅವಸರದಲ್ಲಿ ಒಂದೊಂದ್ಸರಿ ತಪ್ಪು ಆಗಿಬಿಡುತ್ತೆ. ಏನೋ ದುಡುಕಿಯೋ ಅಥವಾ ಆತರ ಕೆಲಸ ಮಾಡೋಗಳು ಒಂದು ತಪ್ಪಾಗುತ್ತೆ. ಅದನ್ನೇ ದೊಡ್ಡದು ಮಾಡಿಕೊಂಡು ಟೀಕೆ ಮಾಡುವಂಥ ಜನ ಇರ್ತಾರೆ. ಅದಕ್ಕೆ ಮನಸ್ಸು ಕೊಡಬಾರ್ದು. ನಾನು ಸರಿ ಮಾಡ್ಕೋತೀನಿ, ಏನೋ ತಪ್ಪಾಯಿತು ಅಂತ ಹೇಳ್ಕೊಂಡು ಹೋಗಬೇಕು ಪ್ರಾಮಾಣಿಕತೆಯಿಂದ. ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳೋದು, ತೆರೆದ ಮನಸ್ಸು, ತನ್ನ ಸುಖವನ್ನು ತ್ಯಾಗ ಮಾಡಿ, ತೆರೆದ ಮನಸ್ಸಿನಿಂದ ತನ್ನ ಸುಖವನ್ನೇ ತ್ಯಾಗ ಮಾಡಿ, ತನ್ನ ಜೀವನವನ್ನೇ ಅಗತ್ಯ ಬಂದಾಗ ಎಂಥ ರಿಸ್ಕ್ಗೂ ಒಡ್ಡಲು ರೆಡಿಯಾಗಿದ್ದರಂತೆ ಆಲ್ಕಾಟ್ರು. ತಮ್ಮ ಜೀವನವನ್ನೇ ಎಲ್ಲವನ್ನು ತ್ಯಾಗ ಮಾಡಿ ಎಂಥ ಕಷ್ಟ ಬಂದರು ಎಂಥ ಕಷ್ಟಕ್ಕೂ ಎದುರು ನಿಲ್ಲುವಂಥ ಶಕ್ತಿ ಆಲ್ಕಾಟ್ರಿಗಿದ್ದಂತೆ. ಸದಾ ಸಿದ್ಧರಾಗಿದ್ದರಂತೆ. ಯಾವುದೇ ರೀತಿಯ ಆಹಾರ ಸೇವಿಸಲು, ಎಲ್ಲಿಯಾದರೂ ಮಲಗಲು, ಯಾವ ಕೆಲಸ ಮಾಡಲು ಸದಾ ಸಿದ್ಧ. ನೀವು ಓಲ್ಡ್ ಏಜ್ ರಿಲೀವ್ಸ್ ಓದ್ತಾ ಇದ್ದರೆ ನಿಜವಾಗ್ಲೂ ಒಂಥರ ಅದ್ಭುತ. ಎಲ್ಲ ಬೇಕಾದರೂ ಹೋಗ್ತಾರೆ, ಎಲ್ಲಿ ಬೇಕಾದರೂ ಮಲಗ್ತಾರೆ, ಎಂಥ ಆಹಾರ ಕೊಟ್ಟರು ತಿಂತಾರೆ. ಇದೇ ಬೇಕು, ಅದೇ ಬೇಕು, ನಾನು ಪ್ರೆಸಿಡೆಂಟು ಅನ್ನೋ ಮನೋಭಾವನೆಯೇ ಇರಲಿಲ್ಲ ಅವ್ರಿಗೆ. ಅದನ್ನು ನೋಡಿಬಿಟ್ಟು ಬ್ಲಾವರ್ಸ್ಕಿ ಅವರು ಅವ್ರ ಶೂ ಎಲ್ಲ ಕಿತ್ತೋಗಿರುತ್ತೆ, ಬಟ್ಟೆ ಎಲ್ಲ ಕೊಳಕಾಗಿರುತ್ತಂತೆ, ಅರ್ಧೋಗಿರುತ್ತಂತೆ ಕೆಲವು ಕಡೆ ಎಲ್ಲ. ಅದಕ್ಕೆ ಮಗನೇ ಬ್ಲಾವರ್ಸ್ಕಿ ಹೇಳೋದು, ಮಗನೇ ನೀನು ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ, ಮೊದಲೊಂದು ಶೂ ತೊಗೊಳಪ್ಪ. ಅಯ್ಯೋ ಅದೇನು ಬಿಡಿ, ಇನ್ನೂ ಸ್ವಲ್ಪ ದಿವಸ ಬರುತ್ತೆ ಅಂತ ಹೇಳ್ತಾರಂತೆ. ಇನ್ನೂ ಸ್ವಲ್ಪ ದಿವಸ ಬರುತ್ತೆ, ಇಷ್ಟು ಬೇಗ ಯಾಕೆ ಹೊಸ ಶೂ ಹಾಗಂತ ಹೇಳ್ತಾರಂತೆ. ಉನ್ನತ ಧ್ಯೇಯಕ್ಕೆ ತನ್ನ ವ್ಯಕ್ತಿ ಸುಖವನ್ನು ಕೊಟ್ಟು ಕಷ್ಟಗಳನ್ನು ಸರ್ವತಾ ಸಿದ್ಧರಾಗಿದ್ದಾರೆ ಎಂಬುದಾಗಿ ಮಹಾತ್ಮ ಕುತುಬಿಗಳು ಹೇಳಿದ್ದಾರೆ. ಎಂಥ ಸಮಯದಲ್ಲೂ ತನ್ನ ಧ್ಯೇಯವನ್ನು ಬಿಡಲಿಲ್ಲ ವ್ಯಕ್ತಿ. ಎಂಥ ಕಷ್ಟ ಬಂದರು, ಇಂಥ ವ್ಯಕ್ತಿಯನ್ನು ಅಮೇರಿಕಕ್ಕೆ ಹೋಗಿ ಹುಡುಕು ಎಂದು ಮೇಡಮ್ ಬ್ಲಾವರ್ಸ್ಕಿಯರೇ ಕಳಿಸ್ತಾರೆ ಫಸ್ಟು. ಇಂಥ ವ್ಯಕ್ತಿ ಎಲ್ಲೂ ಸಿಗೋಲ್ಲ, ನೀನು ಬ್ಲಾವರ್ಸ್ಕಿಯವರಿಗೆ ಅಮೇರಿಕಾಗೆ ಹೋಗಿ ಹುಡುಕು ಅಂತ. ತೀಕ್ಷ್ಣವಾದ ಸಾಮರ್ಥ್ಯ, ಅತ್ಯಂತ ಹೆಚ್ಚಿನ ಕೆಲಸ ಮಾಡುವ ಶಕ್ತಿ ಮತ್ತು ನಿಸ್ವಾರ್ಥತೆ. HPB ಹೇಳಿದಂತೆ ಹೊರಗೆ ಎಲ್ಲೂ ನೋಡಿಲ್ಲ. ಇಂಥ ತೀಕ್ಷ್ಣವಾದ ಬುದ್ಧಿ ಅಂತಂದರೆ ತಕ್ಷಣ ಆಳವಾಗಿ ಇಳಿದು ನೋಡುವಂಥ ಗುಣ. ಮೇಲ್ಮೇಲೆ ನೋಡಿಕೊಂಡು ಇವ್ರು ಹಾಗೆ ಇವರಿಗೆ ಏನೋ ತಪ್ಪು ಮಾಡಿದವ್ರ ಬಗ್ಗೆ ತಕ್ಷಣವೇ ಹೇಳ್ಬಿಡ್ತೀವಿ. ಅವ್ರು ಯಾತಕ್ಕೆ ತಪ್ಪು ಮಾಡಿದ್ರು, ಅವ್ರ ಒಳಗಡೆ ಏನಿದೆ, ಯಾವ ಸಂದರ್ಭದಲ್ಲಿ ಅವ್ರು ತಪ್ಪು ಮಾಡಿದ್ರು ಅಂತ ತೀಕ್ಷ್ಣವಾಗಿ ನೋಡುವ ಗುಣವನ್ನು ಬೆಳೆಸ್ಕೋಬೇಕು ಅನ್ನೋ ವಿಚಾರ ಇಲ್ಲಿ ಹೇಳ್ತಾ ಬರ್ತಾರೆ. ಇಂಥವರು ನಿಸ್ವಾರ್ಥತೆ, ಸ್ವಾರ್ಥ ಒಂದು ಸ್ವಲ್ಪನೂ ಇರಲಿಲ್ಲ ಇವರಲ್ಲಿ. ಅಂಥವರು ಎಲ್ಲಿ ಹುಡುಕಿದ್ರು ಸಿಕ್ಕೋಲ್ಲ ಅಂತಾರೆ. IC ಸನ್ವೀಲ್ಡ್ ಬರೆಯುವಾಗಲೂ ಕೂಡ ಆಲ್ಕಾಟ್ರು ಅವ್ರಿಗೆ ಸಹಾಯ ಮಾಡ್ತಾರೆ. 1878ರಲ್ಲಿ ಬ್ಲಾವರ್ಸ್ಕಿಯವರ ಜೊತೆಯಲ್ಲಿ ಇಂಡಿಯಾಗೆ ಬರ್ತಾರೆ. ಬೊಂಬಾಯಲ್ಲಿ ಮೊದಲು ಆರ್ಯ ಸಮಾಜದವರು, ನೋಡಿ ಆರ್ಯ ಸಮಾಜ ಅಂತ ನಾವು ಹೇಳ್ಬಾರ್ದು, ನಾನು ಅವರು ಬ್ಲಾವರ್ಸ್ಕಿಯವರ ಓಲ್ಡ್ ಏಜ್ ಲೀವ್ಸ್ನಲ್ಲಿ ಓದಿದ್ದೀನಿ. ಬ್ಲಾವರ್ಸ್ಕಿಯವರು ಆರ್ಯ ಸಮಾಜದವ್ರಿಗೆ ಅಲ್ಲಿಂದನೇ, ನ್ಯೂಯಾರ್ಕಿಂದನೇ ದುಡ್ಡು ಕಳಿಸ್ತಾರೆ, ನಾವು ಬಾಂಬೆನಲ್ಲಿ ಬಂದು ಸ್ಥಾಪನೆ ಮಾಡಬೇಕು ಒಂದು ಸೊಸೈಟಿನ ಅಂದ್ಬಿಟ್ಟು. ಆರ್ಯ ಸಮಾಜದ ವ್ಯಕ್ತಿಯೊಬ್ಬರು ಆ ದುಡ್ಡು ತಗೊಂಡು ಮಾಡೋದೇ ಇಲ್ಲ. ಆಮೇಲೆ ಬೇರೆಯವ್ರ ಮುಖಾಂತರ ಬಂದು ಅಲ್ಲಿ ಇವತ್ತಿಗೂ ಬಾಂಬೆನಲ್ಲೇ ಮೊದಲು ಸ್ಥಾಪನೆ ಆಗಿದ್ದು, ಅಲ್ಲಿ ಬಂದು ಮಾಡ್ತಾರೆ ಸೊಸೈಟಿ. ಅಲ್ಲಿ ಬಂದು ಥಿಯಾಸಫಿಕಲ್ ಸೊಸೈಟಿಯನ್ನು ಸ್ಥಾಪನಿಸಿದ್ರು. ಭಾರತೀಯರು ಸ್ವದೇಶಿ ವಸ್ತುಗಳನ್ನು ಬಳಸಬಾರ್ದು ಅಂತ ಮೊದಲು ಆಲ್ಕಾಟ್ರು ಪ್ರತಿಪಾದಿಸ್ತಾರೆ. ನೋಡಿ, ಅವರೇ ಇಂಗ್ಲೆಂಡ್ ನ್ಯೂಯಾರ್ಕ್ ಜನದವರಾಗಿಯೂ ಕೂಡ ಸ್ವದೇಶಿ ವಸ್ತುಗಳನ್ನು ಮಾತ್ರ ಬಳಸಬೇಕು. ನೀವೇ ಬಟ್ಟೆ ನೇಯ್ದು, ನೀವೇ ಉತ್ಪತ್ತಿ ಮಾಡಿ, ನೀವು ಬೆಳೆಸಿ, ನಿಮ್ಮ ದೇಶ ಉದ್ಧಾರ ಆಗುತ್ತೆ. ನೀವು ಬೇರೆಯ ದೇಶಗಳಿಂದ ಯಾಕೆ ತರಿಸ್ಕೊಳ್ತೀರಾ, ಆ ದೇಶವನ್ನು ಯಾಕೆ ಉದ್ಧಾರ ಮಾಡ್ತೀರಾ ಅಂತ ಹೇಳ್ತಾ ಬರ್ತಾರೆ. ಪ್ರಥಮ ಮಹಾ ಸಮ್ಮೇಳನದಲ್ಲಿ ಭಾರತೀಯರಿಗೆ ಸ್ವದೇಶಿ ವಸ್ತುಗಳನ್ನು ಬಳಸಲು ಸ್ಫೂರ್ತಿ ತುಂಬಿದ್ರು.
ಪ್ರಥಮ ಮಹಾಸಮ್ಮೇಳನ ನಡೀತಲ್ಲ ಆವಾಗ ಹಿಂದೂ ಮತ್ತು ಪಾರ್ಶಿಯನರು ಬಹಳ ಆಕರ್ಷಿಸಿತು. ಪರ್ಷಿಯನ್ರಿದ್ರಲ್ಲ, ಈ ಮಾತು ಸ್ವದೇಶಿ ವಸ್ತುಗಳನ್ನು ಬಳಸಬೇಕು ಅಂತ ಹೇಳಿದಾಗ ಹಿಂದೂಗಳಿಗೆ ಮತ್ತು ಪರ್ಷಿಯನ್ನರಿಗೆ ದೊಡ್ಡ ಉದ್ಯೋಗ ಸಿಕ್ತು ಅವಾಗ. ಇವತ್ತೊಂದು ದಿವಸ ಕೂಡ ಜೊರಾಸ್ಟ್ರಿಯನ್ಸು ಪರ್ಷಿಯನ್ಸೇ ಇವತ್ತು ಬಾಂಬೆನಲ್ಲಿ ಬೇಕಾದಷ್ಟು ಬಟ್ಟೆಗಳು ಉತ್ಪನ್ನ ಮಾಡುವಂಥ ಅವರು ಗೋಡನ್ಗಳಿರುವಂಥದ್ದು ಇವತ್ತು ಉತ್ಪನ್ನ ಆಗ್ತಾ ಇರುವಂಥದ್ದು ಪಾರ್ಶಿಯವರಿಂದ. ಬೇಕಾದಷ್ಟು ಇವತ್ತು ನಾವೆಲ್ಲ ಹಾಕ್ಕೊಳ್ಳೋ ಬಟ್ಟೆಗಳಾಗ್ಬೋದು, ವಿಧ ವಿಧವಾದ ಡ್ರೆಸ್ಗಳಾಗ್ಬೋದು, ಎಲ್ಲ ಅವರು ಅವತ್ತಿನಿಂದ ಇವತ್ತವರೆಗೂ ಮಾಡ್ಕೊಂಡು ಬರ್ತಾ ಇದ್ದಾರೆ. 1880ರಲ್ಲಿ ಆಲ್ಕಾಟ್ ಬ್ರಾವಿಡ್ಸ್ಕಿ ಮತ್ತು ದಾಮೋದರ್ ಮಾಳ್ವಂಕರ್ ಅನ್ನೋರೊಬ್ಬರು, ಇಲ್ಲಿ ಅವರು ಅವ್ರದ್ದು ವಿಚಾರ ಸ್ವಲ್ಪ ಹೇಳಬೇಕಾಗಿದೆ. ದಾಮೋದರ್ ಮಾಳ್ವಂಕರ್ ಅವ್ರದ್ದೇ ಒಂದು ಸ್ಟೋರಿ ಹಿಸ್ಟ್ರಿ ಇರೋದೊಂದು ಪುಸ್ತಕ ಇದೆ. ಅವ್ರು ಹೇಳ್ತಾರೆ, ಅವರು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂಥವ್ರು. ಅವರು ಚಿಕ್ಕ ಮಗುವಿನಲ್ಲೇ ಎಳವರಾಗಿದ್ದರು. ಎಳವರು ಅಂತಂದರೆ ಒಂಥರ ಸಣ್ಣಗೆ ಕೈಕಾಲಿರಲ್ಲ, ಅಕ್ಕಿ ಪಿಕ್ಕ ರೋಗ ಅಂತ ಹೇಳ್ತಾರಲ್ಲ ಆ ಥರ. ಅವ್ರ ಮನೆಯಲ್ಲಿ ಬೇಕಾದಷ್ಟು ಮೆಡಿಷನ್ ಮಾಡ್ತಾರೆ, ಏನು ಮಾಡಿದ್ರು ಆ ಮಗುಗೆ ಉದ್ಧಾರ ಆಗಲ್ಲ. ಅದನ್ನು ತೊಗೊಂಡೋಗಿ ಅದು ಹಸು ಕೊಟ್ಟಿಗೆ ಇರುತ್ತಲ್ಲ, ಆ ಕೊಟ್ಟಿಗೆ ಒಂದು ಪಕ್ಕದಲ್ಲಿ ಒಂದು ತೊಟ್ಲಲ್ಲಿ ಮಲಗಿಸ್ಬಿಟ್ಟಿರ್ತಾರಂತೆ. ಅದಕ್ಕಾಗಲೇ 3 ವರ್ಷ ಆಗಿರುತ್ತೆ. ಆಗ ಮಹಾತ್ಮ ಕುತುಂಬಿಗಳು ಹೋಗಿ ಅವರಿಗೆ ಮಗುಗೆ ದರ್ಶನ ಕೊಟ್ಟು ಅದನ್ನು ಅವ್ರ ತಂದೆ ತಾಯಿಗೂ ದರ್ಶನ ಕೊಟ್ಟು, ಈ ಮಗು ಸಾಧಾರಣ ಮಗು ಅಲ್ಲ, ಅದು ಇಂದಿನ ಕರ್ಮದ ಶೇಷವನ್ನು ಈಗ ಮಗು ಅನುಭವಿಸ್ತಾ ಇದೆ, ಅದು ಮುಗ್ದೋಗುತ್ತೆ ಅಂತ ಹೇಳಿ ಆ ಮಗುಗೆ ಜೀವನ ಸರಿ ಮಾಡಿ ಅವರು ದಾಮೋದರ್ ಮಾಳ್ವಂಕರ್ನವರು ಥಿಯಾಸಫಿಕಲ್ ಸೊಸೈಟಿ ಬರ್ತಾರೆ. ಅವರು ಬೇಕಾದಷ್ಟು ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಸಿಲೋನ್ಗೆ ದಾಮೋದರ್ ಮಾಳ್ವಂಕರ್ ಜೊತೆ ಸಿಲೋನ್ಗೆ ಹೋಗ್ತಾರೆ. ಯಾರು? ಆಲ್ಕಾಟ್ರು. ಕೊಲಂಬಿಯಾ ಬಳಿ ಗಾಲೆ ಎಂಬಲ್ಲಿ ಪಂಚಶೀಲ ಅನುಸರಿಸಿ ಬೌದ್ಧ ಧರ್ಮಕ್ಕೆ ಸೇರಿದರು. ಅಲ್ಲಿ ಸಿಲೋನ್ನಲ್ಲಿ ಗಾಲೆ ಅನ್ನೋ ಊರಿನಲ್ಲಿ ಬೌದ್ಧ ಮತಕ್ಕೆ ಸೇರ್ಕೋತಾರೆ ಆಲ್ಕಾಟ್ರು. ಬೌದ್ಧ ಮತಕ್ಕಾಗಿ ಕೆಲಸ ಮಾಡಿ ಬೌದ್ಧ ಮತದ ಪ್ರಚಾರ ಮತ್ತು ಬೌದ್ಧ ಮತದ ಶಾಲೆಗಳನ್ನು ತೆರೆದರು. ಅಲ್ಲಿ ಶ್ರೀಲಂಕನ್ಸು ಬೌದ್ಧ ಮತರಿಗೆ ಅಷ್ಟು ಅವಕಾಶ ಕೊಡ್ತಾ ಇರೋಲ್ಲ, ಬೌದ್ಧ ಮತಕ್ಕಷ್ಟು ಪ್ರಚಾರ ಮಾಡೋಕ್ಕೆ ಬಿಡ್ತಾ ಇರೋಲ್ಲ. ಶ್ರೀಲಂಕನ್ಸೇ ಬೇರೆ ಅವರು. ಆದ್ದರಿಂದ ಇವರು ಹೋಗಿ, ಯಾರು? ದಾಮೋದರ್ ಮಾಳ್ವಂಕರ್ ಮತ್ತು ಆಲ್ಕಾಟ್ ಅವರು ಹೋಗಿ ಬೌದ್ಧ ಮತರ ಪ್ರಚಾರ ಮಾಡ್ತಾರೆ. ಬೌದ್ಧ ಮತದ ಶಾಲೆಗಳು ಮುಚ್ಚಿಬಿಟ್ಟಿರ್ತಾರಂತೆ, ಅದನ್ನು ತೆಗೆಸ್ತಾರೆ. ಬೌದ್ಧ ಹುಟ್ಟಿದ ದಿನ ಇವತ್ತು ನಮಗೆ ರಜಾ ಬರುತ್ತಲ್ಲ, ಬುದ್ಧ ಪೂರ್ಣಿಮೆ ಅಂತ, ಅದನ್ನು ಮಾಡಿದವರು ಫಸ್ಟು ಗೌರ್ಮೆಂಟಿಗೆ ಲೆಟ್ರ್ಗಳು ಬರೆದು ಅದನ್ನು ಇವತ್ತು ಆ ರಜಾ ಬರಬೇಕು, ಬುದ್ಧರು ಹುಟ್ಟಿದಂಥ ನಾಡು, ಇಲ್ಲಿ ಬೇಕು ನಮ್ಗೆ ರಜಾ ಅಂಥೇಳಿ ಆ ರಜಾವನ್ನು ಸ್ಯಾಂಕ್ಷನ್ ಮಾಡಿಸಿದಂಥವರು ಆಲ್ಕಾಟ್ರು ಅಂತ ಹೇಳ್ತಾರೆ. ಮಂಜೂರು ಮಾಡಿಸಿದ್ರು ರಜಾವನ್ನು ಅಂತ ಹೇಳ್ತಾರೆ. ಬೌದ್ಧರಿಗೆ ಸಹಕಾರ ಮತ್ತು ಪ್ರೋತ್ಸಾಹ ಕೊಡಲು ರ್ಯಾಲಿ ಮಾಡಿಸಿದರು. ಬೌದ್ಧರಿಗೆ ತುಂಬ ತೊಂದರೆ ಕೊಡ್ತಾ ಇರ್ತಾರಲ್ಲ ಶ್ರೀಲಂಕನ್ಸು, ಅಲ್ಲಿ ಜನಗಳನ್ನ ಬೌದ್ಧರನ್ನೆಲ್ಲ ಸೇರಿಸ್ಕೊಂಡು ಎಲ್ಲ ಮೆರವಣಿಗೆ ಮಾಡಿ ರ್ಯಾಲಿ ಮಾಡಿ ಅದಕ್ಕಾಗಿ ಬೌದ್ಧರ ಪ್ರಭೇದಗಳನ್ನು ಕಾಣುವ ಬಣ್ಣಗಳುಳ್ಳ ಧ್ವಜವನ್ನೇ ನಿರ್ಮಾಣ ಮಾಡಿದ್ರಂತೆ. ಈಗ ಎಲ್ಲೆಲ್ಲೂ ಎಲ್ಲ ದೇಶದ ಎಲ್ಲಿ ಬೌದ್ಧ ಮತಗಳಿದೆಯೋ ಅಲ್ಲೆಲ್ಲ ಬುದ್ಧರದ ಫ್ಲ್ಯಾಗ್ ಇದೆ. ಆ ಫ್ಲ್ಯಾಗರ ಅದಕ್ಕೆ ಬಣ್ಣ ಯಾವ್ಯಾವ ಬಣ್ಣ ಹಾಕಬೇಕು ಅಂತ ಹೇಳಿ ಆ ಫ್ಲ್ಯಾಗ್ನ ತಯಾರು ಮಾಡಿದಂಥವ್ರು ಲಾಂಛನ ಮಾಡಿಕೊಟ್ರಂತೆ. ಈ ಧ್ವಜವನ್ನು ಅಂತರರಾಷ್ಟ್ರಗಳಲ್ಲಿ ಬಳಸುತ್ತಿದ್ದಾರೆ, 60 ರಾಷ್ಟ್ರಗಳಲ್ಲಿ ಬಳಸುತ್ತಿದ್ದಾರೆ. ಜಪಾನು, ಕೊರಿಯಾ, ಚೈನಾ, ವಿಯೆಟ್ನಾಮು ಇಲ್ಲೆಲ್ಲ ಬೌದ್ಧರು ಜಾಸ್ತಿ ಇದ್ದಾರೆ. ಅಲ್ಲೆಲ್ಲ ಕೂಡ ಇವತ್ತಿಗೂ ಆ ಧ್ವಜವನ್ನು ಬಳಸ್ತಾ ಇದ್ದಾರೆ ಅಂತ ಹೇಳ್ತಾ ಬರ್ತಾರೆ. ಎಲ್ಲ ಸುತ್ತಾಡಿ ಬೌದ್ಧ ಧರ್ಮವನ್ನು ಪುನಶ್ಚೇತನಗೊಳಿಸಿದರು. 1886ರಲ್ಲಿ ಅಡಿಯಾರ್ ಲೈಬ್ರರಿಯನ್ನು, ಇವತ್ತು ಅಡಿಯಾರ್ ಲೈಬ್ರರಿ ಇದೆಯಲ್ಲ, ನೋಡಿದ್ದೀರಾ ಯಾರಾದರೂ? ಅಡಿಯಾರ್ ಲೈಬ್ರರಿ ಇವತ್ತು ಸ್ಥಾಪನೆ ಮಾಡಿದಂಥವರು ಆಲ್ಕಾಟ್ರು. ಅಲ್ಲಿ ಹೇಳ್ತಾರೆ, ಎಲ್ಲ ಧರ್ಮೀಯರನ್ನು ಕರೆದಿದ್ರಂತೆ. ಅದನ್ನು ಅಡಿಯಾರ್ ಲೈಬ್ರರಿನ ಓಪನ್ ಮಾಡಬೇಕಾದ್ರೆ ಎಲ್ಲ ಧರ್ಮೀಯರು, ಜೊರಾಸ್ಟ್ರಿಯನ್ನು, ಕ್ರಿಶ್ಚಿಯನ್ನು, ಬೌದ್ಧರು, ಪಾರ್ಸಿಗಳು, ಮುಸ್ಲಿಮ್ಸು, ಇವತ್ತು ನಾವು ಅದಕ್ಕೆ ಈ ಒಂದು ಫೆಡ್ರೇಷನ್ ಕಾರ್ಯಕ್ರಮ ಆಗಬೇಕಾದ್ರೆ ಸಪ್ತ ಮತಗಳ ಪ್ರಾರ್ಥನೆ ಇವತ್ತಿಗೂ ನಾವು ಮಾಡೋದು ಅದೇ ಉದ್ದೇಶ. ಅದರಿಂದ ಎಲ್ಲ ಮತದ ಪೂಜಾರಿಗಳನ್ನೆಲ್ಲ ಕರೆದು ಮುಸ್ಲಿಂ ಮತದಲ್ಲಿ ಕ್ರಿಶ್ಚಿಯನ್ನು ಕರೆಸಿ ವಿಶ್ವದ ವೈಶಿಷ್ಟ್ಯತೆ ಪೂರ್ಣವಾಗಿ ಲೈಬ್ರರಿಯನ್ನು ಉದ್ಘಾಟಿಸಿದರು. ಉತ್ಕೃಷ್ಟವಾಗಿ ಮಾಡಿದ್ರಂತೆ. ಎಲ್ಲ ಮತದವರು ಬರಬೇಕು, ಎಲ್ಲ ಮತ ಗ್ರಂಥಗಳು ಇದೆ ಇಲ್ಲಿ ಇವತ್ತಿಗೂ ಲೈಬ್ರರಿಯಲ್ಲಿ. ನೀವು ಒಳಗಡೆ ಎಲ್ಲ ಹೋಗಿ ನೋಡಿದ್ರೆ ಎಷ್ಟು ಸಣ್ಣ ಗ್ರಂಥಗಳಲ್ಲಿ ಮತ್ತು ತಾಳೆಗರಿಗಳು, ಬುದ್ಧರ ಕಾಲದ ತಾಳೆಗರಿಗಳನ್ನು ಕೂಡ ಇವತ್ತು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ನಾನು ಅಲ್ಲಿದ್ದಾಗ ಫಾರಿನರ್ಸ್ ಎಲ್ಲ ಬಂದಿದ್ದರು, ರಾಧಾಜಿಯವ್ರ ಜೊತೆ ಮೀಟಿಂಗ್ ನಡೀತು. ಅದನ್ನು ಪ್ರಿಸರ್ವ್ ಮಾಡುವಂಥ ಮೆಥಡ್ನ ಸೈಂಟಿಫಿಕ್ಕಾಗಿ ಬಂದು ತುಂಬ ಚರ್ಚೆ ನಡೆದು ಅದಕ್ಕೆ ಹುಳುಗಳು ಹಿಡಿದೇ ಇರೋ ರೀತಿ
ಆಮೇಲೆ ಮೆಡಿಷನ್ನು ಅಲ್ಲ, ಅದೇನೋ ಬೇರೆ ಮೆಥಡಲ್ಲಿ ಮಾಡಿದ್ದನ್ನು ನಾನೇ ನೋಡಿದೆ, ಕರ್ಕೊಂಡೋಗಿದ್ರು ಎಲ್ಲರೂ. ಅಲ್ಲಿ ಇವತ್ತಿಗೂ ಆ ತಾಳೆಗರಿಗಳು ಇವತ್ತಿಗೂ ಇದೆ, ಬುದ್ಧರ ತತ್ವಗಳಿದೆ ತಾಳೆಗರಿಗಳಲ್ಲಿ ಮಾಡಿ. ಅವರನ್ನೆಲ್ಲ ಕೂಡಿಸ್ಕೊಂಡು ಉಪಾಧ್ಯಾಯನ ಬೇಕಾದರೆ, ಇದನ್ನೆಲ್ಲ ತಿಳಿಬೇಕಾದ್ರೆ ಲೈಬ್ರರಿಯಲ್ಲಿ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಬೇಕು, ಪುಸ್ತಕಗಳನ್ನು ಯಾವ ರೀತಿ ಜೋಡಿಸ್ಬೇಕು, ಪುಸ್ತಕಗಳು ಯಾವ ರೀತಿ ಕ್ಯಾಲ್ಕುಲೇಟರ್ ಆಗಿ ಅದನ್ನು ಸರಿಯಾಗಿ ಇಡಬೇಕು ಅನ್ನೋ ವಿಚಾರಗಳನ್ನೆಲ್ಲ ಒಂದು ಕ್ಲಾಸೇ ತಗೊಂಡು ಜನಗಳಿಗೆಲ್ಲ ಹೇಳ್ತಾ ಬರ್ತಾಯಿದ್ರಂತೆ. ಕೆಲವು ಸಾರಿ ಅನೇಕ ಆಟ ಪಾಠಗಳನ್ನು ಹೇಳಿಕೊಡ್ತಿದ್ರಂತೆ. ಇವರು ಏನು ಮಾಡ್ತಾರೆ ಅಂದರೆ, ಇವತ್ತು ಆಲ್ಕಾಟ್ ಮೆಮೋರಿಯಲ್ ಸ್ಕೂಲ್ ಅಂತ ಅಡಿಯಾರ್ನಲ್ಲಿದೆ ಇವತ್ತಿಗೂ. ಅಲ್ಲೇನಾಗುತ್ತೆ, ಇವರು ಬೆಸ್ತರು ಕುಟುಂಬದವರು, ಮೀನುಗಾರಿಕೆ ಇಲಾಖೆಯವರು, ತುಂಬ ಕಡು ಬಡವರು. ಅವರನ್ನೆಲ್ಲ ಮಕ್ಕಳನ್ನೆಲ್ಲ ಪಾಪ ವಿದ್ಯೆ ಇಲ್ಲದೆ ಅಲ್ದಾಡ್ತಿದ್ದು ಮಕ್ಕಳಿಗೋಸ್ಕರ ಆಲ್ಕಾಟು ತಾವು ದುಡಿದಂಥ ದುಡ್ಡುಗಳಲ್ಲಿ ಆ ಸ್ಕೂಲ್ನ ಓಪನ್ ಮಾಡ್ತಾರೆ. ಇವತ್ತು ಅದು ಬಹಳ ಬೃಹದಾಕಾರವಾಗಿ ಬೆಳೆದಿದೆ. ಅದು ಬೇರೆ ಬೇರೆ ಕಡೆಯೂ ಇದೆ. ಆದರೆ ನಮ್ಮ ಅಡಿಯಾರ್ ಗಾರ್ಡನ್ನಲ್ಲೇ ಆಲ್ಕಾಟ್ ಮೆಮೋರಿಯಲ್ ಸ್ಕೂಲ್ ಇದೆ. ಆ ಸ್ಕೂಲ್ನಲ್ಲಿ ಇವರು ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಅವ್ರಿಗೆ ಆಟ ಆಡಿಸೋದು, ಆ ನದಿನಲ್ಲಿ ಸಮುದ್ರದಲ್ಲಿ ಈಜಾಡಿಸೋದು, ಅದು ಒಂದು ಕಡೆ ಕಾಮಿಡಿಯಾಗಿ ಬರೀತಾರೆ. ಅವರು ಮಕ್ಕಳನ್ನ ರಮಿಸೋದಕ್ಕೋಸ್ಕರ ಅವ್ರಿಗೆ ಹೊಟ್ಟೆ ಸ್ವಲ್ಪ ಇತ್ತು, ಗಡ್ಡ ಇತ್ತು, ಅವರು ಪೇಪರ್ನ ಬಾಯಿಗೆ ಇಟ್ಕೊಂಡು ಸಿಗರೇಟ್ ಥರ ಸೇದೋದು. ಅವಾಗ ಅವ್ರು ಗಣೇಶನ ಥರ ಕಾಣೋರಂತೆ ಎಲ್ರಿಗೂ. ಅಯ್ಯೋ ಗಣೇಶ ಬಂದ ಅಂತ ಹೇಳೋರಂತೆ. ಅದೇ ರೀತಿ ತಲೆ ಮೇಲೆ ಟೋಪಿ, ಅವ್ರದ್ದು ಆಕಾರ ಹೇಳ್ತಾರೆ ಇಲ್ಲಿ, ಡುಮ್ಮು ಹೊಟ್ಟೆ, ಗಡ್ಡ, ತಲೆ ಮೇಲೆ ಒಂದು ಟೋಪಿ, ಈ ಥರ ಇತ್ತು. ಅವರನ್ನು ನೋಡಿ ನಗ್ತಾ ಇದ್ರಂತೆ ಎಲ್ಲರೂ. ಒಂಥರ ಕಾಮಿಡಿ ಅಂತಾರೆ, ಅವ್ರ ಕಣ್ಣು ಕಾಣ್ತಾ ಇತ್ತಂತೆ ಆಲ್ಕಾಟ್ರು. ಮೀನುಗಾರರನ್ನು ಕರೆದು ಸಿಹಿ ಹಂಚುತ್ತಿದ್ದರು. HPB ಒಂದು ಸಾರಿ ಅವರ ಸರಳತೆ ಬಗ್ಗೆ ಹೇಳುತ್ತಾ, ಅವರ ಬಳಿ ಒಂದು ಜೊತೆ ಶೂ ಕೊಂಡುಕೊಳ್ಳಲು ದುಡ್ಡು ಇರುತ್ತಿರಲಿಲ್ಲ. ಅವರು ದುಡ್ಡನ್ನು ಎಲ್ಲ ದುಡ್ಡನ್ನು ಸೊಸೈಟಿ ಅಭಿವೃದ್ಧಿಗೆ ಉಪಯೋಗಿಸ್ತಾ ಇದ್ರು ಅಂತ ಹೇಳ್ತಾರೆ. ಎಲ್ಲವನ್ನು ಮಾಡಿ ಕೊನೆಗೆ ಅಂತ್ಯಕಾಲಕ್ಕೆ ಬಂದಾಗ ಅವರು ಎಲ್ಲ ಊರುಗಳನ್ನು ಸುತ್ತಿ ಸಾಕಾಗಿ ಭಾಷಣಗಳನ್ನು ಮಾಡಿ, ಉಪನ್ಯಾಸಗಳನ್ನು ಮಾಡಿ, ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅವ್ರಿಗೆ. ಏನು ಇಷ್ಟೊಂದು ಸುತ್ತಾಡಿ ಎಲ್ಲಿ ಸರಿಯಾಗಿ ಊಟ ಇರಲ್ಲ, ಸದ್ಯಕ್ಕೆ ನಿದ್ದೆ ಇರೋಲ್ಲ, ಎಲ್ಲಿಂದ್ರಲ್ಲಿ ಮಲಗೋದು, ಯಾರು ಊಟ ಕೊಡ್ತಾರೆ ತಿನ್ನೋದು, ಉಪನ್ಯಾಸ ಮಾಡೋದು, ಎತ್ತಿನ ಗಾಡಿಲೆಲ್ಲ ಓಡಾಡೋದು, ಇದೆಲ್ಲ ಮಾಡಿ ಅವ್ರ ಆರೋಗ್ಯ ಹಿಡಿತಾ ಬರುತ್ತೆ. ಇವರು ಕೊನೆಗೆ ಅಡಿಯಾರಿಗೆ ಬಂದು ಸೇರಿಕೊಳ್ತಾರೆ. ಆವಾಗ ಆನಿ ಬೆಸೆಂಟ್ರವರು ಅವ್ರ ಪಕ್ಕ ಕೂತ್ಕೊಂಡು ದೇವತೆ ಥರ ಅವರಿಗೆ ಸೇವೆ ಮಾಡ್ತಾರಂತೆ. ಸೇವೆ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಇನ್ನೇನು ಪ್ರಾಣ ಹೋಗ್ತಾ ಇರಬೇಕಾದ್ರೆ ಮೌರ್ಯರ ಕುಟುಂಬಗಳಿಬ್ಬರೂ ಬರ್ತಾರಂತೆ. ಫೆಬ್ರವರಿ 17 ಬೆಳಗ್ಗೆ 17 1907 ಬೆಳಿಗ್ಗೆ 7:15ಕ್ಕೆ ಸರಿಯಾಗಿ 3 ಜನ ಗುರುಗಳು ಅವರಿಗೆ ದರ್ಶನ ಕೊಟ್ಟರು. ಆಗ ಕೂಡಲೇ ಗುರುಗಳು ನೋಡಿದ ಕೂಡಲೇ ನಿತ್ರಾಣವಾಗಿದ್ದರೂ ಕೂಡ ಸಾಧ್ಯವಿಲ್ಲದ ಸ್ಥಿತಿಯಲ್ಲಿಯೂ ಹಾಸಿಗೆಯಿಂದ ಎದ್ದು ಯಾರ ಸಹಾಯವಿಲ್ಲದೆ ಅವರ ಕಾಲುಗಳಿಗೆ ಉರುಳುತ್ತಾರಂತೆ. ಆಗ ಕುತುಂಬಿಗಳು ಮಾಸ್ಟರ್ ಎಂಬು ಅವರ ಪಾದಗಳಿಗೆ ಬಿದ್ದಾಗ ಅವರು ಭುಜ ಹಿಡಿದು ಮೇಲಕ್ಕೆತ್ತಿ ಮಂಚದ ಮೇಲೆ ಮಲಗಿಸ್ತಾರಂತೆ. ಅವರಿಗೆ KH ಗುರುಗಳು ತಲೆದಿಂಬಿಡ್ತಾರಂತೆ. ಅವರು ತಲೆ ಹಿಡಿ ಬಂದು ದಿಂಬು ಕೊಡುತ್ತಾರೆ. ಅವರಿಗೆ ದರ್ಶನ ಕೊಟ್ಟು ಅವರು ಸೊಸೈಟಿ ಕೆಲಸ ಮಾಡಿದ್ದನ್ನು, ಸೇವೆಯನ್ನು ಸ್ಮರಿಸಿ ಹೇಳುತ್ತಾರೆ. ಅವರ ಶಿಷ್ಯರಾದ HPB ಪ್ರಪಂಚಕ್ಕೆ ಥಿಯಾಸಫಿ ಕೊಟ್ಟರೆ ಉತ್ತಮ ವ್ಯವಸ್ಥೆಯನ್ನು HS ಆಲ್ಕಾಟ್ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ ಅಂತ ಮಾಸ್ಟರ್ಸೇ ಹೇಳ್ತಾರಂತೆ. ಪ್ರಪಂಚಕ್ಕೆ ಥಿಯಾಸಫಿ ಕೊಟ್ಟರು HPB, ಆದರೆ ವ್ಯವಸ್ಥಿತವಾಗಿ ನಡಿಬೇಕಲ್ಲ, ಥಿಯಾಸಫಿ ಪ್ರಚಾರ ನಡಿಬೇಕಲ್ಲ, ವ್ಯವಸ್ಥಿತವಾಗಿ ಮಾಡಿದಂಥ ಅವರು HS ಆಲ್ಕಾಟ್ ಅಂತ ಹೇಳ್ತಾ, ಮತ್ತು ಅವ್ರದ್ದು ಕೆಲವು ಅವ್ರದ್ದು ಇಂಗ್ಲೀಷ್ ಗ್ರಂಥದಲ್ಲಿ ಅವ್ರು ಕೊಟ್ಟಂಥ ಅವ್ರ ಥಾಟ್ ಏನಿತ್ತು ಅನ್ನೋದ್ರ ಬಗ್ಗೆ ನೋಡಿ. ಆಲ್ಕಾಟ್ರ ಫೋಟೋ ಇದು, ನೀವು ನೋಡಿರ್ಬೋದಲ್ಲ ಎಲ್ಲರೂ, ಅಲ್ಲೂ ಇದೆ. ಕರೆಕ್ಟ್ ಮರೆತುಬಿಟ್ಟೆ ನಾನು. ಆಲ್ಕಾಟ್ರ ಚಿಂತನೆ ಹೇಗಿತ್ತು ಅಂದರೆ, ಥಿಯಾಸಫಿ ಅಧ್ಯಾಯವು ನಮ್ಮ ಮನಸ್ಸನ್ನು ವಿಶಾಲವಾಗುತ್ತಾ ಬರುತ್ತದೆ. ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ಳಿ. ಥಿಯಾಸಫಿ ಅಧ್ಯಯನವು ನಮ್ಮ ಮನಸ್ಸನ್ನು ವಿಶಾಲವಾಗಿ ಮಾಡುತ್ತದೆ, ಆಲ್ಕಾಟ್ರ ಹೇಳಿರುವ ವಿಚಾರ. ಮತ್ತು ಸಹಾನುಭೂತಿ ಬರುತ್ತದೆ. ಈ ಎರಡೂ ಕೂಡ ನಮ್ಮಲ್ಲಿ ನೀತಿಯ ಜ್ಞಾನವನ್ನು ಬೆಳೆಸುತ್ತದೆ. ಈ ನೀತಿಯು ಜ್ಞಾನ ಎರಡು ರೀತಿಯಲ್ಲಿ ಪ್ರಕಟಗೊಳ್ಳುತ್ತದೆ. ಈ ನೀತಿಯ ಜ್ಞಾನ ಅಂತರಂಗ ಮತ್ತು ಬಹಿರಂಗದಲ್ಲಿ. ನೀತಿ ಅಂದರೆ ಏನು ಅಂತ ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು.
ಸರಿಯಾದ ಮಾರ್ಗದಲ್ಲಿ ಸತ್ಯ ಪರೋಪಕಾರ ಗುಣಗಳನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದರೆ ಅದೇ ಒಂದು ನೀತಿ ಆಗ್ತದೆ. ಅದು ಅಂತರಂಗದಲ್ಲಿ ಇದ್ದ ಮೇಲೆ ಅದು ಬಹಿರಂಗವಾಗಿ ಹೊರಗಡೆ ಬರಲೇಬೇಕಲ್ವ. ಅದನ್ನು ಹೇಳ್ತಾರೆ, 2 ರೀತಿಯಲ್ಲಿ ಪ್ರಕಟಗೊಳ್ಳುತ್ತದೆ. ನಮ್ಮ ಜೀವನವನ್ನು ಉದ್ದೀಪನ ಮಾಡುತ್ತದೆ, ನಮ್ಮ ಜೀವನವನ್ನು ಮೇಲಕ್ಕೆತ್ತುತ್ತದೆ. ನಾವು ಕೆಳಮಟ್ಟದಲ್ಲಿ ಇದ್ದೀವಲ್ಲ, ಸಂಸಾರ ಸಾಗರದಲ್ಲಿ ಮುಳುಗೋಗಿದ್ದೀವಲ್ಲ, ಅದರಿಂದ ಮೇಲಕ್ಕೆತ್ತುತ್ತದಂತೆ ಥಿಯಾಸಫಿ ವಾಗ್ಮಯ ಅಂತ ಹೇಳ್ತಾ ಬರ್ತಾರೆ ಆಲ್ಕಾಟ್ರು. ನಮ್ಮ ಜೀವನ ಪರಿಶುದ್ಧವಾಗುತ್ತದೆ ಮತ್ತು ನಮ್ಮಲ್ಲಿರುವ ಚಿಂತೆ ಬೇಡವಾದದ್ದನ್ನು ದೂರ ತಳ್ಳುತ್ತದೆ. ನಮ್ಮಲ್ಲಿ ಬೇಕಾದಷ್ಟು ಚಿಂತೆಗಳಿದೆ, ಯಾಕೆಂದರೆ ನಾವು ಮಾನವರಾಗಿ ಹುಟ್ಟಿದ್ದೀವಲ್ಲ, ಕರ್ಮವನ್ನು ಜೊತೆಯಲ್ಲೇ ಮೂಟೆ ಕಟ್ಕೊಂಡು ತಂದಿದ್ದೀವಲ್ಲ, ಅದು ನಮ್ಮನ್ನು ಬಾಧಿಸ್ತದೆ. ಆದರೆ ಥಿಯಾಸಫಿಯ ಅಧ್ಯಯನ SMS ಅಂತ ಹೇಳಿದ್ದಾರೆ, ಸ್ಟಡಿ, ಮೆಡಿಟೇಷನ್ ಆ್ಯಂಡ್ ಸರ್ವಿಸ್. ಇದನ್ನು ಮಾಡ್ತಾ ಬಂದರೆ ನಿಮ್ಮ ಕರ್ಮದ ಹೊರೆ ತಾನಾಗೆ ಕರಗುತ್ತೆ, ನಿಮ್ಮ ಚಿಂತನೆಗಳು ದೂರ ಆಗುತ್ತೆ ಅಂತ ರಾಧಾಜಿಯವರು ಅದೊಂದು ಪದವನ್ನು ಹೇಳಿದ್ದಾರೆ, SMS ಅಂತ ಹೇಳ್ತಾರೆ. ಈ ಒಳ್ಳೆಯ ಸ್ವಭಾವವನ್ನು ಗಟ್ಟಿ ಮಾಡುತ್ತದೆ. ಪ್ರತಿಯೊಬ್ಬರಲ್ಲೂ ಒಳ್ಳೆಯ ಸ್ವಭಾವ ಇದೆ, ಯಾರು ನಮ್ಮಲ್ಲಿದೆ ನಿಮ್ಮಲ್ಲಿಲ್ಲ ಅಂತಲ್ಲ. ಪ್ರತಿಯೊಬ್ಬ ಮನುಷ್ಯನೆಲ್ಲ ಕೆಟ್ಟವನಾಗಲಿ, ಕಳ್ಳ ಆಗಲಿ, ದುಷ್ಟನಾಗಲಿ, ಅವನಲ್ಲೂ ಒಳ್ಳೆಯ ಸ್ವಭಾವ ಇರುತ್ತೆ. ಅದನ್ನು ಇನ್ನೂ ಉತ್ತಮಗೊಳಿಸುತ್ತದೆ ಥಿಯಾಸಫಿ ಅಂತ ಹೇಳ್ತಾರೆ. ನಮ್ಮ ಪಕ್ಕದಲ್ಲಿರುವ ಸಹೋದರರನ್ನು ಉತ್ತಮವಾದ ಮಾರ್ಗದಲ್ಲಿ ಹೋಗಲು ಸಹಾಯ ಮಾಡಲು ಪ್ರಯತ್ನ ಪಡುತ್ತೇವೆ. ನಮ್ಮ ಅಕ್ಕಪಕ್ಕ ಇರ್ತಲ್ಲ ಸಹೋದರರು, ಅವ್ರನ್ನೂ ಕೂಡ ಉತ್ತಮ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಪ್ರಯತ್ನ ಮಾಡ್ತೀವಂತೆ ನಾವು. ಯಾಕೆಂದರೆ ನಾವು ಉತ್ತಮರಾದಾಗ ನಾವು ಅದನ್ನು ಶಾಂತ ರೀತಿಯಲ್ಲಿ ಪ್ರೇಮಪೂರಿತವಾಗಿ ಅವ್ರಿಗೆ ಅದನ್ನು ಪ್ರತಿಬಂಧಿಸ್ತಾ ಬರ್ತಾ ಇದ್ದರೆ, ಉತ್ತಮವಾದ ವ್ಯಕ್ತಿ ಹೇಗೆ ಭಗವಾನ್ ಬುದ್ಧರು ಹೇಗೆ ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಂಗುಲಿಮಾಲ ಹೇಗೆ ಹತ್ರಕ್ಕೆ ಬಂದ, ಆ ಕಥೆಗಳನ್ನೆಲ್ಲ ನೀವು ಕೇಳಿದ್ದೀರಲ್ಲ. ಅವನು ಓಡಿ ಬಂದು ಕಾಲಿಗೆ ಬಿದ್ದು ಅವ್ರು ಶರಣಾಗತನಾದ. ಅವರ ವೈಬ್ರೇಷನ್ನು 5 ಕಿಲೋಮೀಟ್ರ್ವರೆಗೂ ಸ್ಪ್ರೆಡ್ ಆಗ್ತಾ ಇತ್ತಂತೆ. ಹಾಗೆ ನಾವು ಯಾವಾಗ SMS ಮಾಡಿದಾಗ ಖಂಡಿತ ನಮ್ಮ ಪ್ರಭಾವ ಬೀರುತ್ತೆ, ಎಂಥ ಕೆಟ್ಟ ವ್ಯಕ್ತಿಯನ್ನು ನಾವು ಬದಲಾಯಿಸ್ಬೋದು ಅಂತ ಹೇಳ್ತಾ ಬರ್ತಾರೆ. ಇದರಲ್ಲಿ ಸರಿಯಾದ ಸ್ವಭಾವ ಇಲ್ಲದೇ ಇರುವವರನ್ನು ಒಳ್ಳೆಯ ಮಾರ್ಗಕ್ಕೆ ದಯೆಯಿಂದ ತಿಳಿಗೇಡಿತನಗಳನ್ನು ತಿರುಗಿಸಬಹುದು. ನಮ್ಮಲ್ಲಿ ಸರಿಯಾದ ಸ್ವಭಾವ ಇದ್ದರೆ, ಸರಿಯಾದ ಸ್ವಭಾವ ಇಲ್ಲದವರನ್ನೂ ಕೂಡ, ತಿಳಿಗೇಡಿಗಳನ್ನೂ ಕೂಡ ಸರಿಯಾದ ಮಾರ್ಗದಲ್ಲಿ ತರಬಹುದು. ಯಾರು ಧನಾತ್ಮಕ ಶಕ್ತಿಯನ್ನು ಬೆಳೆಸಿಕೊಂಡು ವರ್ತಮಾನದಲ್ಲಿ ಜೀವಿಸುತ್ತಾರೋ ಅವರಿಂದ ಮಾತ್ರ ಸಾಧ್ಯ. ಧನಾತ್ಮಕ ಶಕ್ತಿ ಅಂದರು ಪಾಸಿಟಿವ್ ಥಿಂಕಿಂಗ್, ನೆಗೆಟಿವ್ ಅಲ್ಲ. ಯಾವಾಗಲೂ ಒಳ್ಳೆಯದನ್ನೇ ಚಿಂತನೆ ಮಾಡ್ತಾ ಇರೋವಂಥದ್ದು. ಯಾರೋ ಹೇಳಿದ್ರು, ಯಾರೋ ಮಾಡಿದ್ರು, ಎಲ್ಲೋ ನಡೀತು, ಟಿ ವಿಲಿ ನೋಡಿದ್ವಿ, ಪೇಪರಲ್ಲಿ ಓದಿ, ಬೇಕಾಗೇ ಇಲ್ಲ. ಅದು ಯಾವಾಗಲೂ ಸರ್ವೇ ಜನ ಸುಖಿನೋ ಭವಂತು ಅಂತ ಜಪ ಮಾಡಿ, ಸರ್ವೇ ಸಂತು ನಿರಾಮಯ ಅಂತ ಹೇಳ್ತಾ ಬನ್ನಿ. ನಮ್ಮಲ್ಲಿ ಅದು ನೀವು ಬಾಯಿಂದ ಬಂದಂಥ ವಿಚಾರಗಳು ಹೊರಗಡೆ ಕೂಡ ಹೋಗುತ್ತೆ. ನಮ್ಮ ಒಳಗಡೆ ಆತ್ಮಶುದ್ಧಿ ಆಗ್ತಾ ಬರುತ್ತೆ, ನಮ್ಮ ಮನಃಶುದ್ಧಿ ಆಗ್ತಾ ಬರುತ್ತೆ, ನಮ್ಮ ದೇಹ ಶುದ್ಧಿ ಆಗ್ತಾ ಬರುತ್ತೆ. ನಾನು ಒಂದು ಕಡೆ ಓದಿದ್ದೀನಿ, ಪ್ರತಿಯೊಂದು ಜೀವ ಕಣಗಳು, ನಮ್ಮಲ್ಲಿ ಬೇಕಾದಷ್ಟು ಆಟಮ್ಸ್ ಇದೆಯಲ್ಲ, ನಮ್ಮ ಜೀವ ಕಣಗಳು ಇದೆಯಲ್ಲ, ಅದೆಲ್ಲ ಪರಿಶುದ್ಧವಾಗ್ತಾ ಬರುತ್ತೆ. ಕೈವಾರ ತಾತಯ್ಯ ಅದನ್ನೇ ಹೇಳೋದು, ಜಪ ಮಾಡಿ ತೊತ್ತಿನ ಚೀಲವ ತೊಳೆಯಿರಣ್ಣ, ತೊತ್ತಿನ ಚೀಲವ ತೊಳೆಯಿರಣ್ಣ ಅಂತ. ತೊತ್ತು ಆಹಾರ ತಿನ್ನುವ ಈ ಚೀಲ, ಇದನ್ನು ತೊಳೆಯಿರಿ. ಹೇಗೆ ತೊಳೆಯೋದು? ಸೇವೆ ಮಾಡಿ, SMS ಮಾಡಿ, ಸ್ಟಡಿ ಮಾಡಿ, ಮೆಡಿಟೇಷನ್ ಮಾಡಿ, ಸಹಾಯ ಮಾಡಿ ಅಂತ. ಇದು ಮಾಡ್ತಾ ಬಂದಾಗ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಅಣುಗಳು ಶುದ್ಧಿ ಆಗ್ತಾ ಬರುತ್ತೆ. ಯಾಕೆಂದರೆ ಎಷ್ಟೋ ಜನ್ಮಗಳಿಂದ ನಾವು ಇದನ್ನೆಲ್ಲ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ, ಅದೆಲ್ಲ ತುಂಬಿಕೊಂಡಿದೆ ನಮ್ಮಲ್ಲಿ. ಅದನ್ನು ಈಗ ಥಿಯಾಸಫಿ ನಮಗೆ ಕಲಿಸ್ತಾ ಇದೆ. ಇಲ್ಲಿಗೆ ಬಂದಿದ್ದೀರಾ, ಎಷ್ಟೋ ಜನ್ಮದ ಪುಣ್ಯ, ಎಷ್ಟೋ ದಿನದಲ್ಲಿ ಪ್ರಯತ್ನ ಮಾಡಿ ಇದರೊಳಗಡೆ ಕಾಲಿಟ್ಟಿದ್ದೀರಾ, ಅದನ್ನು ತಪ್ಪಿಸ್ಕೋಬೇಡಿ ಅಂತ ಹೇಳ್ತಾರೆ ಇಲ್ಲಿ ಆಲ್ಕಾಟ್ರು. ಎಷ್ಟೋ ಜನ್ಮದಲ್ಲಿ ಪ್ರಯತ್ನ ಮಾಡಿ ಥಿಯಾಸಫಿ ಕಠಿಣ ನಿಜ. ಯಾಕೆ ಕಠಿಣ? ಅನುಸರಿಸಿ ಅಂತಾಡಲ್ಲ ಕತೆ. ಇಲ್ಲಿ ರಾಮಾಯಣ ಕೇಳಿ, ಮಹಾಭಾರತ ಕೇಳಿ ಕೊಡುಕೊಂಡು ಬರುವಂಥದ್ದಲ್ವಲ್ಲ. ನಿನ್ನನ್ನು ನೀನು ತಿಳಿ, ನಿನ್ನೊಳಗಡೆ ಇರುವುದನ್ನು ಬಿಡು. ನಿನ್ನನ್ನು ನೀನು ತಿಳಿ, ನೀನು ಯಾರು ಅಂತ ತಿಳಿ. ನೀನು ಪರಮಾತ್ಮನ ಅಂಶ, ನಿನ್ನಲ್ಲಿ ಭಗವಂತ ಇದ್ದಾನೆ, ನಿನ್ನಲ್ಲಿ ಆತ್ಮ ಇದೆ, ಎಲ್ಲರನ್ನು ಸಹೋದರನಾಗಿ ನೋಡು ಅಂತ ಹೇಳ್ತಾ ಬರುತ್ತಲ್ಲ ಥಿಯಾಸಫಿ. ಅದು ಅಷ್ಟೊಂದು ಇಷ್ಟ ಆಗಲ್ಲ. ನೀನು ರಾಮಾಯಣ ಕೇಳು, ರಾಮ ಹಂಗಿದ್ದ, ಕೃಷ್ಣ ಹಿಂಗಿದ್ದ, ಅದನ್ನು ಬೇಕಾದ್ರೆ 100 ಸಾರಿ ಹೇಳ್ಕೊಂಡು ಜೀವನ ಮಾಡ್ತೀವಿ. ಆದರೆ ರಾಮನ ಥರ ಬದುಕೋಕ್ಕೆ ಯಾರಿಗೂ ಇಷ್ಟ ಇಲ್ಲ, ಕೃಷ್ಣನ ಥರ ಬದುಕೋಕ್ಕೆ ಯಾರಿಗೂ ಇಷ್ಟ. ಕೃಷ್ಣ ಎಲ್ಲಾದರೂ ಸುಖ ಪಟ್ಟಿದ್ದಾನ, ಸಂತೋಷ ಪಟ್ಟಿದ್ದಾನ? ಇಡೀ ಜೀವನವನ್ನೇ ಇತರರಿಗೋಸ್ಕರ ಸವಿಸ್ದ. ಅದನ್ನು ನಾವು ನೆನೆಸ್ಕೊಳ್ತೀವ? ಧರ್ಮರಾಯನ ವಿಚಾರ ಮಾತಾಡ್ತೀವಷ್ಟೇ, ನಮಗೆಲ್ಲ ಗೊತ್ತು. ನಮ್ಮ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಬೇಕಾದಷ್ಟು ಕೊಟ್ಟಿದ್ದಾರೆ. ಅದನ್ನು ಓದಿ ಪಕ್ಕಕ್ಕಿಟ್ಬಿಟ್ಟು ಪೂಜೆ ಮಾಡ್ತೀವಿ. ಭಗವದ್ಗೀತೆಯಲ್ಲಿ ಹೇಳಲ್ವಾ, ಪ್ರತಿಯೊಂದು
ಅಭ್ಯಾಸ ಯೋಗಯುಕ್ತೇನ ಚೇತಸ ನಾಣ್ಯಗಾಮಿನ ಅಭ್ಯಾಸೋಪಿ ಸಮರ್ಥೋಸಿ ಮತ್ಕರ್ಮ ಪರಮೋಭವ ಅಂದ. ಪ್ರತಿಯೊಂದು ಅಭ್ಯಾಸ ಮಾಡ್ತಾ ಇದ್ದರೆ ಮಾತ್ರ ನಾವು ಪರಿವರ್ತನೆ ಆಗೋದು, ಇಲ್ಲದ್ರೆ ಸಾಧ್ಯವೇ ಇಲ್ಲ. ಅಭ್ಯಾಸ ಯೋಗ ಏನಾದರೂ ಕೃಷ್ಣ ಹೇಳಿದ್ದಾನೆ. ಅಭ್ಯಾಸ ಯಾಕೆಂದರೆ ನಮ್ಮ ಮನಸ್ಸು ಸ್ಥಿಮಿತದಲ್ಲಿರೋಲ್ಲ, ನಮ್ಮ ಅಣುಗಳು ಸ್ಥಿಮಿತದಲ್ಲಿರೋಲ್ಲ. ಅಭ್ಯಾಸ ಮಾಡ್ತಾ ಇರಬೇಕು, ಅದು ತುಂಬ್ತಾ ಇರಬೇಕು. ಒಳ್ಳೆಯ ಆಹಾರಗಳನ್ನು, ಪಾಸಿಟಿವ್ ಥಿಂಕಿಂಗನ್ನು ತುಂಬ್ತಾ ಬಂದರೆ ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ. ನಾವು ಓದ್ ಕಡೆ ಎಲ್ಲ ಅದು ಪ್ರಚಲಿತವಾಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ. ನಾವು ಅದು ಕೆಲಸ ಮಾಡಿ ನಮ್ಮ ಯಾವ ದುರ್ಮಾನದಲ್ಲಿರುತ್ತದೋ ಅದೇ ಭವಿಷ್ಯದಲ್ಲಿ ಕೆಲಸ ಮಾಡುತ್ತದೆ. ಯಾವ ದುರ್ವಿದ್ಯೆಯಲ್ಲಿ ಇರ್ತೀವೋ, ದುರ್ಮನಸ್ಸಿನಲ್ಲಿರ್ತೀವೋ ಅದು ಪಾಸಿಟಿವ್, ಇದು ನೆಗೆಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಬರ್ತಾರೆ. ಅದರ ಫಲಿತಾಂಶದಲ್ಲಿ ಹಾಳಾಗುತ್ತೇವೆ. ಯಾವಾಗ ನೆಗೆಟಿವ್ ಬರುತ್ತೋ, ಕೆಟ್ಟತನ, ದುಷ್ಟತನ, ನಮ್ಮಿಂದ ಕೋಪ, ದ್ವೇಷ, ಅಸೂಯೆಗಳು ಒಳಗಡೆ, ನಾವೇನೋ ಇವಾಗ ನಾಗರಿಕರಾಗಿದ್ದೀವಿ ಅಂತ ಕೋಪ ಬರಲ್ಲ, ಆದರೆ ಒಳಗಡೆ ಸ್ವಲ್ಪ ಇದ್ದೇ ಇರುತ್ತೆ. ಅಷ್ಟು ಪರಿಪೂರ್ಣವಾಗಿಲ್ವಲ್ಲ. ಸಂದರ್ಭ ಬಂದಾಗ ನೋಡಬೇಕು. ಯಾರಾದರೂ ನಮ್ಮ ಚಿತಾವಣೆ ಮಾಡಿದಾಗ ನಾವು ಹೇಗಿದ್ದೀವಿ ಅಂತ ನೋಡ್ಕೋಬೇಕು. ನಮ್ಗೆ ಯಾರೋ ನಮ್ಮನಿಗೆ ಕೋಪ ಬರೋಂಗೆ ಮಾಡಿದಾಗ ನಾವು ಹೇಗಿದ್ದೀವಿ ಅಂತ ನೋಡ್ಕೋಬೇಕು. ಆವಾಗ ನಮ್ಮಲ್ಲಿ ಪರಿವರ್ತನೆ ಆಯಿತು ಅಂತ ಅರ್ಥ. ಹೌದಪ್ಪ, ನಾನು ತಪ್ಪು ಮಾಡಿದ್ನ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಮುಂದಕ್ಕೆ ಹೋಗ್ತಾ ಇರಬೇಕೆ ಹೊರತಾಗಿ ಅವನನ್ನು ಗುರುಗೊಟ್ಕೊಂಡು ನೋಡ್ಕೊಂಡು ಅವ್ನಿಗೆ ಶಾಪ ಹಾಕೊಂಡು ಕೂತ್ಕೊಳ್ಳೋದಲ್ಲ ಅಂತ ಹೇಳ್ತಾರೆ ಇಲ್ಲಿ. ತಪ್ಪು ಸಾಧ್ಯ. ಯಾವುದು ಒಳ್ಳೆಯದು ಕೆಟ್ಟದ್ದು ಅದರಂತೆ ಜೀವನ ನಿಮ್ಮ ಲೆಕ್ಕದಲ್ಲಿ ಸಮವಾಗಿರುತ್ತದೆ. ನಿಮ್ಮಲ್ಲಿ ಯಾವುದು ಒಳ್ಳೆಯದಿರುತ್ತೆ, ಟೈಮ್ ಆಯಿತಾ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನೀವೇ ನಿರ್ಧಾರ ಮಾಡಬೇಕೇ ಹೊರತಾಗಿ ಅದನ್ನು ಚಿತ್ರಗುಪ್ತ ಈ ಪುರಾಣ ಗ್ರಂಥಗಳಲ್ಲಿ ಹೇಳಿದ್ದಾರಲ್ಲ, ಚಿತ್ರಗುಪ್ತ ರೆಕಾರ್ಡ್ ಮಾಡಿ ಇಟ್ಟಿರ್ತಾನೆ, ಬರೆದು ಆಕಾಶಿಕ್ ರೆಕಾರ್ಡ್ ಅಂತಾರೆ ಇತಿಹಾಸದಲ್ಲಿ. ನಮ್ಮ ರಾಚಪ್ಪನವ್ರು ಹೇಳೋರು ಯಾವಾಗಲೂ ಭಾಷಣ, ನೀನು ಥರ ಹಿಂಗೆ ಬಡಿದ್ರೆ ಸಾಕೋದಲ್ಲಿ ರೆಕಾರ್ಡ್ ಆಗಿರುತ್ತೆ ಅಂತ. ನಾನು ಮಾರ್ಗಜ್ಯೋತಿಯಲ್ಲಿ ಹೇಳ್ತಾ ಇದ್ದಾರೆ, ನಾವು ಏನು ವ್ಯವಹಾರ ಮಾಡಿರ್ತೀವೋ, ಏನು ನಾವು ಹೊರಗಡೆ ಬಿಡ್ತೀವೋ ಸಂಕಲ್ಪಗಳು, ಅದು ನಕ್ಷತ್ರಗಳವರೆಗೂ ಹೋಗುತ್ತದೆ. ನನಗೆ ಅದು ಓದ್ಬಿಟ್ಟು ಅಪ್ಪ ಯಾವ ರೀತಿ ಯೋಚನೆ ಮಾಡೋದು ಅಂತ ಭಯ ಆಗುತ್ತೆ. ಏನು ಯೋಚನೆ ಮಾಡ್ತಿರೋ ನಕ್ಷತ್ರ ಗ್ರಹಗಳವರೆಗೂ ಹೋಗ್ತಿರ್ತದಂಥದ್ದು. ಅದು ಪುನಃ ಜನ್ಮಕ್ಕೂ ಅದೇ ಬರ್ತಾ ಇರೋದು. ಅದನ್ನೇ ಕರ್ಮ ಅನ್ನೋದು. ಅದನ್ನೇ ಒಳ್ಳೆಯದನ್ನೇ ಚಿಂತನೆ ಮಾಡಬೇಕು, ಒಳ್ಳೆಯದನ್ನೇ ಸಹಾಯ ಮಾಡಬೇಕು. ಕೈಲಾದಷ್ಟು ಮಾಡಿ. ಆಗಲಿಲ್ವಾ ಯಾರೋ ಭಗವಂತ ದಾರಿ ತೋರಿಸಿ, ಯಾರೋ ಊಟ ಇರೋ ಕಡೆ ಅಲ್ಲಿ ಊಟ ಸಿಗುತ್ತೆ ಹೋಗಪ್ಪ ಅಂತ ಯಾರಾದರೂ ದಾರಿ ಕೇಳಿದ್ರೆ ಅಯ್ಯೋ ನನಗೇನು ಹೋಗು ಅಂತೀವಿ, ಗೊತ್ತಿದ್ರೂ ಹೇಳಲ್ಲ. ಅಂಥ ದುಷ್ಟ ಮನಸ್ಸು ನಮ್ಮಲ್ಲಿದೆ. ಅದನ್ನು ತೆಗಿಬೇಕು. ಅದು ತೆಗಿಬೇಕಾದ್ರೆ SMS ಮಾಡಬೇಕು, ಸ್ಟಡಿ ಮೆಡಿಟೇಷನ್ ಅಂಡ್ ಸರ್ವಿಸ್ ಅಂತ ಹೇಳ್ತಾರೆ. ಅದನ್ನು ಮಾಡ್ತಾ ಬರಬೇಕು ಅಂತ ಹೇಳ್ತಾರೆ. ಆಕಾಶ್ ರೆಕಾರ್ಡ್ ಆಗಿ ತಿಳಿದಿರುತ್ತದೆ ಅಂತ ಹೇಳ್ತಾರೆ. ನಾವು ಎಷ್ಟು ಪ್ರಯತ್ನ ಮಾಡುತ್ತೇವೋ ಆಧ್ಯಾತ್ಮದಲ್ಲಿ, ಅದು ಎಲ್ಲ ಕಡೆ ಕರುಣೆ ಕನಿಕರದಿಂದ ಕೆಲಸ ಮಾಡುತ್ತಂತೆ. ಇದು ಆಲ್ಕಾಟ್ರ್ ವಿಚಾರ ನಾನು ಹೇಳ್ತಾ, ಅವರು ಚಿಂತನೆ ಮಾಡಿರುವ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ಎಷ್ಟು ನಾವು ಪ್ರಯತ್ನ ಮಾಡುತ್ತೀವೋ ಆಧ್ಯಾತ್ಮಿಕದಲ್ಲಿ, ಅದು ಎಲ್ಲ ಕಡೆ ಕರುಣೆ ಅನುಕರ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಬೇರೆಯವರಿಗೆ ಪ್ರೋತ್ಸಾಹ ಸಿಗುತ್ತದೆ. ಯಾರಿಗಾದರೂ ಒಂದು ಕರುಣೆ ತೋರಿಸಿದ ತಕ್ಷಣ ಅವ್ರಿಗೊಂದು ಪ್ರೋತ್ಸಾಹ ಸಿಗುತ್ತೆ. ಇವ್ರು ಒಳ್ಳೆ ಮಾತು ಹೇಳಿದ್ರಪ್ಪ, ನಾವು ಒಳ್ಳೆ ಮಾರ್ಗದಲ್ಲಿ ಹೋಗಬೇಕು, ಇವರೆಲ್ಲೋ ಒಳ್ಳೆ ಕಡೆ ಹೋಗ್ತಿದ್ದಾರೆ, ನಾವು ಬರ್ಬೋದಾ ಅಂತ ಕೇಳೋವಂಥ ಜನನ್ನ ನಾನು ನೋಡಿದ್ದೀನಿ. ಹೇಳ್ತಾ ಬರಬೇಕು. ಸುಮ್ಮನೆ ತಿಳ್ಕೊಂಡು ಗುಮ್ಮನ್ ಇರೋದಲ್ಲ. ಪ್ರಚಾರ ಮಾಡಬೇಕು. ತಿಳಿದ ಚೆನ್ನಾಗಿ ಓದಬೇಕು, ವಿಚಾರ ಮನನ ಮಾಡಬೇಕು. ಯಾರಾದರೂ ಕೇಳಿದ್ರೆ ತಕ್ಷಣ ಹೇಳಬೇಕು. ಅಷ್ಟು ರೆಡಿಯಾಗಿರ್ಬೇಕು ನಮ್ಮ ಮನಸ್ಸು. ಸುಮ್ಮನೆ ತ್ಯಾಸಪಿಗೆ ಬಂದು ಕೇಳ್ಕೊಂಡು ಹೋಗೋದ್ರಿಂದ ಏನು ನಮಗೆ ನೋಡಿ ಹೇಳ್ತಾರೆ, 100 ಜನ ಕೆಳಗೆ ಬಿದ್ದಿದ್ರೆ ಒಬ್ಬೊಬ್ಬರನ್ನ ಕೈ ಹಿಡಿದು ಮೇಲೆ ಕೆತ್ತಬೇಕಂತೆ. ಜೀಸಸ್ ಕ್ರೈಸ್ಟ್ ಒಂದು ಕಡೆ ಹೇಳ್ತಾರೆ, ಅವರು ಸ್ವರ್ಗಾರೋಹಣ ಮಾಡ್ತಾ ಇದ್ದರಂತೆ. ಸ್ವರ್ಗ ಹಿಂದೆಯೇ ಬೇಕಾದಷ್ಟು ಪಾಪಿಗಳು, ದುಷ್ಟರು, ಕೆಟ್ಟವರು, ಅವ್ರಿಗೂ ಸ್ವರ್ಗದ ಆಚೆ ಇಲ್ಲ. ಪ್ರತಿಯೊಬ್ಬರಿಗೂ ಪಾಪದ ಕೆಲಸ ಮಾಡಿಬಿಟ್ಟಿರ್ತಾರೆ, ಕೆಟ್ಟ ಕೆಲಸ ಮಾಡಿಬಿಟ್ಟಿರ್ತಾರೆ. ಆದರೂ ಅವ್ರಿಗೆ ಗೊತ್ತು ನಾನು ಕೆಟ್ಟವನು, ನಾನೂ ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ. ಅವರು ಒಬ್ಬೊಬ್ಬರನ್ನೇ ಮೇಲಕ್ಕೆ ಎತ್ತಿ ಮೇಲಕ್ಕೆ ಬಿಡೋದಕ್ಕೆ ಅವ್ರ ಆಯ್ಸೆ ಮುಗಿದೋಯ್ತಂತೆ. ಜೀಸಸ್ ಕ್ರೈಸ್ಟ್ ಒಂದು ಕಡೆ ಬರೀತಾರೆ ಅವ್ರ ಹತ್ರ ಅಂತ ಹೇಳ್ತಾರೆ. ಅದೇ ಈಗ ಬೇರೆ ಇದರಿಂದ ಎಲ್ಲ ಕಡೆ ಆ ಪ್ರೋತ್ಸಾಹ, ನಾವು ಯಾವಾಗ ಆಧ್ಯಾತ್ಮಿಕ ಮಾರ್ಗದಲ್ಲಿ ಚಿಂತನೆ ಮಾಡ್ತಾ ಇರ್ತೀವೋ ಅದು ಚಿಮ್ತಾ ಇರ್ತದಂತೆ ನಮ್ಮಿಂದ ಹೊರಗಡೆ. ಆಧ್ಯಾತ್ಮಿಕ ಶಕ್ತಿಗಳು ನಮ್ಮಿಂದ ಹೊರಗಡೆ ಚಿಮ್ಮಲಿಕ್ಕೆ ಪ್ರಾರಂಭ ಆಗುತ್ತೆ. ಆಗ ಬೇರೆಯವರಲ್ಲಿಯೂ ಕೂಡ ಆ ಜ್ಞಾನ ಬೆಳೆಯಲು ಸಾಧ್ಯ. ಇದಕ್ಕೆಲ್ಲ ಕಾರಣ ನಮ್ಮ ಉನ್ನತ ಆತ್ಮ, ನಮ್ಮ ಟೀಚರ್,
ನಮ್ಮ ಉನ್ನತಾತ್ಮ ಇದ್ದಾನಲ್ಲ, ನಮಗೆ ನಾವು ಯಾವಾಗ ನಾವು ಆಧ್ಯಾತ್ಮಿಕ ವಿಚಾರ ತುಂಬ್ತಾ ಬರ್ತೀವೋ ಉನ್ನತಾತ್ಮ ಸೇಕರಿಸ್ಕೊಂಡು ನಮಗೆ ದಾರಿ ತೋರಿಸ್ತಾನೆ. ಟೀಚರು ಬೋಧನೆ ಮಾಡ್ತಾ ಈ ದಾರಿಲಿ ಹೋಗಿ ಸರಿ ಇಲ್ಲ ಅಂತ ಹೇಳ್ತಾ ಬರ್ತಾರೆ ಉನ್ನತಾತ್ಮ ಅಂತ ಹೇಳ್ತಾರೆ. ಒಳ್ಳೆಯ ದಾರಿ ತೋರಿಸುವವನು ಮತ್ತು ಉನ್ನತಾತ್ಮನ ಉದಾಹರಣೆ ಮತ್ತು ನಮ್ಮ ರಕ್ಷಕ ಅಂತ ಹೇಳ್ತಾರೆ ಆಲ್ಕಾಟ್ರು. ಉನ್ನತಾತ್ಮ ನಮ್ಮನ್ನು ರಕ್ಷಣೆ ಮಾಡುತ್ತಂತೆ, ದಾರಿ ತೋರಿಸುತ್ತಂತೆ ಅಂತ ಆಲ್ಕಾಟ್ರು ಹೇಳ್ತಾರೆ. ಯೋಚನೆ ಮಾಡುತ್ತೇನೆ, ನಮ್ಮ ಜ್ಞಾನವನ್ನು ಸರಿಯಾದ ದಾರಿಯಲ್ಲಿ ಬೆಳೆಸಿ ಸಂಗ್ರಹಿಸದಿದ್ದರೆ ಸರಿಯಾದ ಗುರಿಯನ್ನು ಸೇರಬೇಕಾದರೆ ನಮಗೆ ದೂರದೃಷ್ಟಿ ಇರಬೇಕು. ನಾವು ಸರಿಯಾದ ಯೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು, ಓದಿದ್ದನ್ನು ಮನನ ಮಾಡ್ತಾ ಇರಬೇಕು. ಇದು ಥಾಟ್ ಪವರಲ್ಲಿ ಬೆಸೆಂಟ್ ಹೇಳ್ತಾರೆ, ನೀನು ಅರ್ಧ ಪೇಜ್ ಓದು ಸಾಕು, ಅದನ್ನೇ ಚಿಂತನೆ ಮಾಡು, ನಿನ್ನಲ್ಲಿ ಅಮರ ಕೋಶವಿದೆ, ಅದು ಮೇಲಕ್ಕೆ ಬರುತ್ತೆ, ಉತ್ಪತ್ತಿ ಆಗುತ್ತೆ. ನಾನು ದೈವಾಂಶ ಸಂಭೂತನಲ್ವಾ, ನನ್ನೆಲ್ಲ ಭಗವಂತ ಇದ್ದಾನಲ್ಲ, ಕೃಷ್ಣ ನನ್ನಲ್ಲಿದ್ದಾನೆ. ಮೌನವಾಣಿಯಲ್ಲಿ ಹೇಳ್ತಾರೆ, ತ್ಯಾಗರಾಜರು ನಿನ್ನಲ್ಲಿದ್ದಾರೆ, ಕನಕದಾಸರು ನಿನ್ನಲ್ಲಿದ್ದಾರೆ, ಕೃಷ್ಣ ನಿನ್ನಲ್ಲಿದ್ದಾನೆ ಅಂತ ಹೇಳ್ತಾರೆ. ಯಾಕೆಂದರೆ ನಾವು ಅಣುಗಳಿಂದನೇ ಉತ್ಪತ್ತಿ ಆದಂಥವ್ರಲ್ವಾ, ನಮ್ಮಾಗೆ ದೇಹಧಾರ ಮಾಡಿಕೊಂಡು ಕೃಷ್ಣ ಆದವನಲ್ವಾ, ರಾಮ ಆದವನಲ್ವಾ, ಅವರಲ್ಲಿರುವ ಅಣುಗಳು ನಮ್ಮಲ್ಲೂ ಇದೆ. ನಾವು ಅದಕ್ಕೆ ಉತ್ತೇಜನ ಕೊಡಬೇಕಷ್ಟೇ ಅಂತ ಹೇಳ್ತಾ ಬರ್ತಾರೆ. ನಾವು ಸಂಗ್ರಹಿಸಿರುವುದು ಗುರಿಯನ್ನು ನಾವು ಸೇರಬೇಕಾದರೆ ನಮಗೆ ದೂರದೃಷ್ಟಿ ಇರಬೇಕು ಮತ್ತು ಸಂತೋಷದಿಂದ ನಮ್ಮ ಅಂತರಂಗ ಬೆಳವಣಿಗೆ ಮತ್ತು ಶುದ್ಧತ್ವದಿಂದ ಮಾತ್ರ ಜ್ಞಾನೋದಯ ಸಾಧ್ಯ. ನಮ್ಮ ಶುದ್ಧತ್ವ ಅಂದರು ಏನು, ಪ್ರತಿಯೊಂದು ಶುದ್ಧ ಪಾರದರ್ಶಕತೆಯಿಂದ ಇರಬೇಕು. ಆಗ ಮಾತ್ರ ನಮ್ಮ ಅಂತರಂಗದ ಬೆಳವಣಿಗೆ ಎಂದರು, ಅಂತರಂಗದ ಬೆಳವಣಿಗೆ ಆಗಲು ಸಾಧ್ಯ. ಆಗ ಮಾತ್ರ ಜ್ಞಾನೋದಯ ಸಾಧ್ಯ. ಜ್ಞಾನ ಉದಯ, ಜ್ಞಾನ ಯಾವುದು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಸತ್ಯವನ್ನೇ ಪ್ರತಿಪಾದಿಸುವಂಥ ಶಕ್ತಿಯನ್ನು ನಾವು ಬೆಳೆಸ್ಕೋಬೇಕು ಅಂತ ಉನ್ನತಾತ್ಮ ನಮಗೆ ಪ್ರಚೋದನೆ ಮಾಡ್ತಾ ಇರುತ್ತೆ. ಅದು ಜ್ಞಾನ ಮಾರ್ಗಕ್ಕೆ ಕರ್ಕೊಂಡೋಗುತ್ತೆ. ನಾವು ಹೋಗಿ ಪ್ರತಿಯೊಬ್ಬರು ಜ್ಞಾನ ಮಾರ್ಗಕ್ಕೆ ಹೋಗಲೇಬೇಕು, ಶಿಷ್ಯತ್ವವನ್ನು ಸ್ವೀಕಾರ ಮಾಡಲೇಬೇಕು. ಒಂದು ಕಡೆ KH ಗುರುಗಳು ಹೇಳ್ತಾರೆ, ಎಲ್ಲರೂ ನನ್ನ ಶಿಷ್ಯರು ಅಂತಾರೆ. ಅಯ್ಯಪ್ಪ, ನಮ್ಗೆ ಅಷ್ಟ ಶಿಷ್ಯತ್ವ ನಮ್ಗೆ ಸಿಗುತ್ತಾ ಅನ್ನೋ ನಾವೇ ಯೋಚನೆ ಮಾಡಬೇಕು. ನಾವು ನಿಜವಾಗ್ಲೂ ಶಿಷ್ಯರಾಗಿದ್ದೀವ? ಶಿಷ್ಯತ್ವವನ್ನು ನಾವು ಕೊಟ್ಬಿಟ್ರಲ್ಲ, ನಾವು ಎಷ್ಟು ಅದನ್ನು ಗಂಭೀರವಾಗಿ ತೆಗೆದುಕೋಬೇಕು ಆ ಪದವನ್ನು ಅಂತ ಅನಿಸುತ್ತೆ ನಮಗೆ. ನಮಗೆ ದೂರದೃಷ್ಟಿ ಇರಬೇಕು ಮತ್ತು ಸಂತೋಷದಿಂದ ನಮ್ಮ ಅಂತರಂಗದ ಬೆಳವಣಿಗೆ ಮತ್ತು ಶುದ್ಧ ವೃತ್ತಿಯಿಂದ ಮಾತ್ರ ಜ್ಞಾನೋದಯ ಸಾಧ್ಯ. ನಾವು ಪ್ರಾರ್ಥನೆ ಮಂತ್ರ ಜಪ ಬಹಳಷ್ಟು ಮಾಡ್ತಾ ಇದ್ದೀವಲ್ಲ, ದಿನ ಬೆಳಗಾದರೆ ಪ್ರಾರ್ಥನೆ ಮಾಡ್ತೀವಿ, ಮಂತ್ರ ಜಪ ಮಾಡ್ತೀವಿ. ಏನಕ್ಕೆ ಮಾಡ್ತೀವಿ ಅಂತ ಗೊತ್ತಿಲ್ಲ, ಆದರೆ ನನಗೆ ಒಳ್ಳೇದಾಗಲಿ, ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ, ನಾನು ಮನೆ ಕಟ್ತಾ ಇದ್ದೀನಿ ಅದರಿಂದ ಒಳ್ಳೇದಾಗಲಿ, ನನಗೆ ಪೆನ್ಷನ್ ಸರಿಯಾಗಿ ಬರ್ತಾಯಿಲ್ಲ ಸರಿಯಾಗಿ ಬರಲಿ, ಇದೇ ತಾನೇ ನಾವು ಪ್ರಾರ್ಥನೆ ಮಾಡೋದು. ದೇವಸ್ಥಾನಕ್ಕೆ ಹೋಗೋದು ಏನಕ್ಕೋಸ್ಕರ? ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ತೀವ? ಪಕ್ಕದ ಮನೆಗೆ ಒಳ್ಳೇದಾಗಲಿ ಅಂತ ಕೇಳ್ತೀವ? ನನಗೆ ಒಳ್ಳೇದಾಗಲಿ, ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ, ನನ್ನ ಕಷ್ಟ ನಿವಾರಣೆ ಆಗಲಿ, ನನ್ನ ರೋಗ ನಿವಾರಣೆ ಆಗಲಿ, ಇದನ್ನೇ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಯಾವಾಗಲೂ. ಮಂತ್ರ ಜಪ ಅಂದರೆ ಲೆಟ್ಬಿಟ್ಟು ಅಂದ್ರೆ ಮಂತ್ರ ಜಪದ ಬಗ್ಗೆ ಹೇಳ್ತಾರೆ ಜ್ಯೋತಿ ಪೂಜೆ ಅರ್ಥ. ಮಂತ್ರ ಜಪ ಮಾಡಬೇಕು ನಿಜ, ಆ ಮಂತ್ರದ ಒಳಗಡೆ ಎಳಿಬೇಕು. ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅಂತ ಕೊಟ್ಟಿದ್ದಾರಲ್ಲ ಗಾಯತ್ರಿ ಮಂತ್ರ, ಅದ್ರ ಒಳಗಡೆ ಇಳಿಬೇಕು, ಅದು ಒಳಹರ್ಥವನ್ನು ತಿಳ್ಕೋಬೇಕು. ಅದು ನಮ್ಮ ಜಿಯೋ ಯೋನ ಪ್ರಚೋದಯಾತ್, ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡಪ್ಪ ಭಗವಂತ ಅಂತ ಕೇಳಬೇಕೆ ಹೊರತಾಗಿ ನಾನು ಮನೆ ಕಟ್ತಾ ಇದ್ದೀನಿ, ನಂಗೆ ದುಡ್ಡು ಬರಲಿ, ನನ್ನ ಮಗಳು ಮದುವೆ ಆಗಲಿ ಅಂತ ಕೇಳೋದಲ್ಲ. ನನ್ನ ಬುದ್ಧಿ ಬೆಳವಣಿಗೆ ಆಗಲಿ, ನನ್ನ ಪ್ರಪಂಚಕ್ಕೋಸ್ಕರ ಹುಟ್ಟಿರೋದು, ಕಷ್ಟ ನಿವಾರಣೆ ಮಾಡೋಕ್ಕೆ ಹುಟ್ಟಿರೋದು, ಜನಗಳ ಸಹಾಯಕ್ಕೆ ಹುಟ್ಟಿರೋದು, ನನ್ನ ಬುದ್ಧಿ ಬೆಳವಾದರೆ ಜ್ಞಾನ ಬಂದರೆ ನಾನು ಸಹಾಯ ಮಾಡ್ಬೋದು ಅಂತ ಆ ಮಂತ್ರವನ್ನು ಜಪ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಬರ್ತಾರೆ. ಆಲ್ಕಾಟ್ರು ಹೇಳಿರೋ ವಿಚಾರ ಹೃದಯಾಂತರಣದಿಂದ ಬರಬೇಕಂತೆ. ಮಂತ್ರ ಆಗಲಿ ಜಪ ಆಗಲಿ ಬರಿಯ ತುಟಿಯಿಂದಲ್ಲ, ಆಗ ಮಾತ್ರ ಒಳ್ಳೆಯದನ್ನು ಆಕರ್ಷಿಸಬಹುದು. ಅದು ಬಿಟ್ಟು ತುಟಿಯಿಂದ ಮಾತ್ರ ಪ್ರಾರ್ಥಿಸಿದರೆ ಪ್ರಾಪಂಚಿಕ ವಸ್ತುವಿನ ಕಡೆ ಮನಸ್ಸು ಹರಿದಾಡುತ್ತದೆ. ಬರೀ ತುಟಿನಲ್ಲಿ ಹೇಳ್ತಾ ಇದ್ದರೆ, ಈಗ ಎಷ್ಟೋ ಜನ ಜಪ ಯಾವಾಗಲೂ ಮಾಡ್ತಾನೆ ಇರ್ತಾರಲ್ಲ, ತುಟಿಯಿಂದ ಮಾಡ್ತಾ ಇದ್ದರೆ ಅದು ಪ್ರಾಪಂಚಿಕ ವಸ್ತುವಿನ ಕಡೆ ಹೋಗುತ್ತೆ. ಅದು ಬೇಕು, ಇದು ಬೇಕು, ಇದು ತೊಗೋಬೇಕು, ಅದು ತೊಗೋಬೇಕು ಅಂತ ಹೋಗ್ತಾ ಇರುತ್ತೆ. ಸತ್ಯ ಸ್ಥೂಲವಾಗಿ ನೋಡುವುದಲ್ಲ, ಆದರೆ ಬುದ್ಧಿಮಟ್ಟದಲ್ಲಿ ಆಧ್ಯಾತ್ಮಿಕ ಮಟ್ಟದಲ್ಲಿ ನೋಡುವಂಥದ್ದು. ಆಧ್ಯಾತ್ಮಿಕ ಮಟ್ಟದಲ್ಲಿ ಸತ್ಯವನ್ನು ನೋಡಬೇಕು. ಇದು ಸ್ವಲ್ಪ ಕಠಿಣ. ಸತ್ಯ ಅಂತಂದರೆ ಇನ್ನು 5 ನಿಮಿಷ ಇದೆ. ಸತ್ಯ ಅಂದರೆ ಇರುವುದನ್ನು ಇರುವ ಹಾಗೆ ನೋಡುವುದು. JK ಅವರು ಹೇಳಿದಾಗೆ
ಹೇಗಿರುತ್ತೋ ಹಾಗೆ ನೋಡಿ, ಅದಕ್ಕೇನು ಕಲರ್ ಹಾಕಿ ಬಣ್ಣ ಹಾಕಿ ಅದು ಆಗಿತ್ತು ಇದು ಹೀಗಿತ್ತು, ಅವ್ರ ಮನೇಲಿ ಆಗಿತ್ತು, ನಮ್ಮ ಮನೇಲಿ ಹೀಗಿದೆ, ಹೀಗಿತ್ತು ಆಗಿತ್ತು, ಅದಲ್ಲ. ಹೇಗಿದೆಯೋ ಹಾಗೆ ನೋಡುವುದು ಅದು ಸತ್ಯ. ಆ ಸತ್ಯವನ್ನು ನೋಡುವಂಥ ಗುಣ, ಇರುವುದನ್ನು ಇರುವಾಗೆ ನೋಡುವಂಥ ಗುಣ ಪ್ರತಿಯೊಬ್ಬರಲ್ಲಿ ಬರಲಿ ಅಂತ ನಾನು ಕೂಡ ಆಲ್ಕಾಟ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮಹಾತ್ಮರಲ್ಲಿ ವಂದಿಸ್ತಾ, ನನಗೆ ಇಷ್ಟೊಂದು ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ. ಕಾಫಿ ವಿರಾಮನಾ? ಸರಿ. ಈಗ 20 ನಿಮಿಷಗಳ ಕಾಫಿ ವಿರಾಮ ಇದೆ. ತಾವೆಲ್ಲರೂ ಸಾವಕಾಶವಾಗಿ ಹೋಗಿ ಕಾಫಿ ಸೇವನೆ ಮಾಡಿ 1-2-3 ನಿಮಿಷ ಮುಂಚೆನೇ ಬಂದು ಆಸೀನರಾಗಬೇಕು ಅಂತ ಕೇಳಿಕೊಳ್ತೇನೆ. ಇನ್ನೂ ಕಾರ್ಯಕ್ರಮ ಮುಗಿದಿಲ್ಲ. ನಾವು ನಮ್ಮ ಸ್ಥಾಪಕ ಅವರ ದ್ವೈರಿಗೆ ಇನ್ನು ಪುಷ್ಪ ಅರ್ಪಣೆ ಕೂಡ ಮಾಡಿಲ್ಲ. ಎಲ್ಲರೂ ಕೂಡ